ಆಕಾಶವಾಣಿ ಧಾರವಾಡ. ಮರೆಯಾದ ಭಾರತದ ಕ್ರಾಂತಿವೀರರನ್ನು ತನುಮನಗಳನ್ನು ಮನೆ ಮಾರುಗಳನ್ನು ಬಲಿಯಿಟ್ಟ ಧೀರರನ್ನು. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಜೀವನದ ಮೌಲ್ಯಗಳು ಮತ್ತು ಜೀವನ ಕೌಶಲ್ಯಗಳು ಈ ಕುರಿತು ಮೇಜರ್ ಆನಂದ್ ಸಿಎಸ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳೀನ್. ಆತ್ಮೀಯ ಕೇಳಿದ್ರೆ ಸಕ್ಸಸ್ ಇಸ್ ಎ ಪ್ಲಾನ್ಡ್ ಇವೆಂಟ್ ಅಂತ ಹೇಳ್ತೀವಿ ನಾವು. ಜೀವನದೊಳಗೆ ಶಿಸ್ತು ಅನ್ನೋದು ಬಹಳ ಮುಖ್ಯ. ಆ ದೃಷ್ಟಿಯಿಂದ ಇವತ್ತು ಮತ್ತೆ ನಾವು ಎಲ್ಲಿ ಹೋಗಿ ಕೆಲಸ ಮಾಡ್ತೀವಿ ಅಥವಾ ಅಲ್ಲಿ ಆ ಒಂದು ವಾತಾವರಣ ನಮಗೆ ಮನಸ್ಸಿಗೆ ಮುದ ಇಡುವಂಗಿರ್ಬೇಕು. ಅವೆಲ್ಲ ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಆರೋಗ್ಯನೇ ಚೆನ್ನಾಗಿಲ್ಲ. ಯಾಕೆ? ಆರೋಗ್ಯದಲ್ಲಿ ಶಿಸ್ತಿಲ್ಲ. ಇವತ್ತು ನೋಡ್ರಿ, ನಾವು ಬೇಕರಿ ಬ್ಯಾಡ್ರಿ, ಸಕ್ಕರೆ ಸಾಕ್ರಿ ಅಂತ ಅನ್ನೋ ಮಾತದ. ಆದ್ರೆ ಬೇಕರಿನೇ ಬೇಕು ನಮ್ಗೆ. ಬೇಕರಿ ಸಾಮಾನುಗಳನ್ನ ತಿಂತೀವಿ, ಹೊರಗಡೆ ಫಾಸ್ಟ್ ಫುಡ್ ಅಲ್ಲೇ ಊಟ ಮಾಡ್ತೀವಿ. ಇದರಿಂದ ಏನಾಗ್ತದ? ಆರೋಗ್ಯಕ್ಕೆ ಸವಾಲುಗಳು ಬರ್ತವೆ. ಆರೋಗ್ಯದಲ್ಲಿ ದೈಹಿಕವಾದ ನಮ್ಮ ರಕ್ತ ಮಾಂಸಖಂಡಗಳು ಇರೋದ್ರಿಂದ ರಕ್ತಕ್ಕೆ ಏನ್ ಬೇಕು ಆ ವಿಟಮಿನ್ಗಳು ಮಿನರಲ್ಗಳು ಸಿಗುವಂತಹ ಒಂದು ಅವಕಾಶ ಇದ್ರೆ ಮಾತ್ರ ಆರೋಗ್ಯ ಚಲೋ ಇರ್ತದೆ. ಅದಕ್ಕೆ ಮೊದಲಿನವ್ರು ಬಹಳ ಗಟ್ಟಿದ್ರು, ಈಗ ನಾವು ಬಳ್ಳದಿವಿ ಅಂತ ಅನ್ನೋದಕ್ಕೆ ಇದಕ್ಕೆ. ಹಾಗೇನೆ ಮನಸ್ಸು ನೋಡ್ರಿ, ಇವತ್ತು ನಾವು ಸಿಟ್ ಮಾಡ್ಕೋಬಾರ್ದು ಅಂತೀವಿ, ಆದ್ರೆ ಸಿಟ್ ಮಾಡ್ಕೋತೀವಿ. ಆದ್ರೆ ಯಾಕಂದ್ರೆ ಮುಂದಿನ ಅದರ ಫಲ ಏನು ಅಂತ ನಿರೀಕ್ಷೆ ಮಾಡೋದಿಲ್ಲ, ವಿಚಾರ ಮಾಡೋದಿಲ್ಲ ಅದ್ರ ಬಗ್ಗೆ. ಏನ್ ಅರ್ಥ ಅಂದ್ರೆ ಶಿಸ್ತಿನ ಜೀವನವನ್ನ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಆದ್ರೆ ಮೋಕ್ಷ ವಿಶ್ವೇಶ್ವರಯ್ಯನವರು ಹೆಂಗೆ ಶಿಸ್ತಾಗಿ ಜೀವನ ಮಾಡ್ತಾ ಇದ್ರು. ಅವ್ರು 104 ವರ್ಷ ಜೀವನ ಮಾಡಿದ್ರು. ಇವತ್ತಿಗೂ ಕೂಡ ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ದೇಶಾದ್ಯಂತ ವಿದೇಶಗಳಲ್ಲಿ ಕೂಡ ಮನೆ ಮಾತಾಗ್ಯಾರ. ಅಂದ್ರೆ ಶಿಸ್ತಿಗೆ ಅಷ್ಟು ಮಹತ್ವದ, ಶಿಸ್ತಿಗೆ ಅಷ್ಟು ಬೆಲೆ ಅದು. ಯಾಕಂದ್ರೆ ಈ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂದ್ರೆ, ಇವತ್ತು ನಮ್ಮ ಜೊತೆಗೆ ಮೇಜರ್ ಆನಂದ್ ಸಿಎಸ್ ಅವರಿದ್ದಾರೆ, ರಿಟೈರ್ಡ್. ಅವರು ಬಹಳ ಶಿಸ್ತಿಂದ ಜೀವನವನ್ನು ಮಾಡಿ ಇವತ್ತು ನಮ್ಮ ಸಮಾಜಕ್ಕೆ ಮಾರ್ಗದರ್ಶಿಯಾಗಿ ವ್ಯಕ್ತಿತ್ವ ವಿಕಸನ ಶಿಬಿರಗಳನ್ನು ನಡೆಸ್ತಾ ಇದ್ದಾರೆ. ಮತ್ತೆ ಇವತ್ತಿನ ಯುವಜನರ ಮಾರ್ಗ ಸರಿಯಾಗಿ ಯಾವ್ದಿರ್ಬೇಕು ಅನ್ನೋದನ್ನ ಅವರು ಹೇಳ್ಕೊಡ್ತಾ ಇದ್ದಾರೆ. ಸಾಕಷ್ಟು ಶಾಲಾ ಕಾಲೇಜುಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಇವತ್ತು ಅವ್ರ ಸಮಯವನ್ನು ಹಿಡಿಯೋದು ಬಹಳ ಕಷ್ಟ. ನಾವು ಬಹಳ ಕಷ್ಟಪಟ್ಟು ಅವ್ರನ್ನ ಆಕಾಶವಾಣಿಗೆ ಕರ್ಕೊಂಡ್ ಬಂದೀವಿ. ಅದಕ್ಕೆ ಅವರಿಂದ ನಾವು ಉತ್ತಮ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಕೇಳುಗರೆ, ಮೇಜರ್ ಆನಂದ್ ಸಿಎಸ್ ಅವರು, ನಮ್ಮ ಕ್ಯಾಪ್ಟನ್ ಆನಂದ್ ಅಂತಾನೆ ಪರಿಚಯ ಅವರು, ಆದ್ರೆ ಮೇಜರ್ ಆಗಿ ಅವರು ನಿವೃತ್ತಿ ಹೊಂದಿದ್ದಾರೆ ಅನ್ನೋದು ಬಹಳ ಸಂತಸದ ವಿಚಾರ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದಾರೆ. ನಮಸ್ಕಾರ ಮೇಜರ್ ಆನಂದ್ ಅವರೇ. ನಮಸ್ಕಾರ. ಮೇಜರ್ ಆನಂದ್ ಸಿಎಸ್ ಅಂದ್ರೆ ಯಾವಾಗ್ಲೂ ನೀವು ಸಿ ಅಂದ್ರೆ ಎಸ್ ಅಂತೀರಿ, ವಾಂಟ್ ಸಿ ಅಂದ್ರೆ ಎಸ್ ಅಂದ್ಬಿಡ್ತೀರಿ. ದಟ್ಸ್ ಹೌ ಆನಂದ್ ಸಿಎಸ್. ಆನಂದ್ ಅವರೇ, ಆಕಾಶವಾಣಿಯಲ್ಲಿ ನಿಮ್ಮ ಅನುಭವ, ಸಾಕಷ್ಟು ಕಾರ್ಯಕ್ರಮಗಳನ್ನು ನೀಡಿದಿರಿ. ಮಾಹಿತಿ ಮನರಂಜನೆ ಶಿಕ್ಷಣ ನೀಡೋ ನಿಟ್ಟಿನೊಳಗೆ ನಮ್ಮ ಆಕಾಶವಾಣಿ 90ನೇ ಒಂದು ವರ್ಷಾಚರಣೆಯಲ್ಲಿದೆ. 90 ವರ್ಷಗಳ ದೀರ್ಘ ಪಯಣ ನಮ್ದು. ಆಕಾಶವಾಣಿಯ ಸಾರ್ವಜನಿಕ ಪ್ರಸಾರ ಸೇವೆ ಬಗ್ಗೆ ತಾವು ತಮ್ಮ ಅನುಭವದಲ್ಲಿ ಏನ್ ಕಂಡಿರಿ? ಬೆಳೆದಿದ್ದ ಧಾರವಾಡದಾಗ ನಾನು ಸಣ್ಣ ಹುಡುಗರಿದ್ದಾಗಿಂದ ಆಕಾಶವಾಣಿ ಜೊತೆಗೆ ಬೆಳಕೋತ ಬಂದೇವು ನಾವು. ಫಸ್ಟ್ ಸ್ಟ್ಯಾಂಡರ್ಡ್ ನ ಇದ್ದಾಗಿಂದ, 1ನೇ ಇದ್ದಾಗಿಂದ ಶನಿವಾರ ಭಾನುವಾರ ಬಂತು ಅಂತಂದ್ರೆ ನಮ್ಗೆ ಆಕಾಶವಾಣಿ ಭೇಟಿ. ಶನಿವಾರ ಎಳೆಯರ ಬಳಗ ಮಧ್ಯಾಹ್ನದಾಗ ಶಾಲಿ ಮುಗಿಸಿ ಮನೆಗೆ ಹೋಗಿ ಊಟ ಮಾಡಿ ಇಲ್ಲಿ ಬರೋದು. ಮರುದಿವ್ಸ ಮುಂಜಾನೆ 9 ಗಂಟೆಗೆ ಎದ್ದು ಸೀದಾ ಇಲ್ಲಿ ಓಡ್ ಬರೋದು ಗಿಳಿವೆಂಡಿಗೆ. ಅವನ್ನ ಕೇಳ್ಕೋತ ಬೆಳೆದ್ವಿ ನಾವು. ಆ ಸಂದರ್ಭದಲ್ಲಿ ನಾಟಕಗಳಲ್ಲಿ ಸಹ ಬಾಲ ಕಲಾವಿದರಾಗಿ ನಾವು, ನಮ್ಮ ಅಣ್ಣ ಅವರೆಲ್ಲ ಅದರಲ್ಲಿ ಪಾತ್ರ ಮಾಡಿದ್ರು. ಹೀಗಾಗಿ ಈ ಆಕಾಶವಾಣಿ ಜೊತೆಗೆ ಬಾಲ್ಯದಿಂದನೂ ಒಂದು ನಮೂನಿ ಸಂಬಂಧ ಅದು. ಆಮೇಲೆ ದೊಡ್ಡವರಾದಂಗ ಆಕಾಶವಾಣಿ ಯಾವಾಗ್ಲೂ ಕಿವ್ಯಾಗೆ ಇರ್ತಿತ್ತು. ಅದ್ರಾಗ ವಿವಿಧ ಭಾರತಿ ಅಂದ್ರೆ ಬಹಳ ಪ್ರೀತಿ. ಅವೆಲ್ಲ ಹಾಡು ಕೇಳ್ಕೋತ ಬೆಳೆದ್ವಿ. ಮುಂಜಾನೆ 7:35 ಕನ್ನಡ ಸುದ್ದಿ ಬರ್ತಿತ್ತು. 7:45ರಿಂದ 8 ತನ ಚಿತ್ರಲತಾ ಅಂತ ಕಾಣಿಸ್ತದ, ಅದೊಂದು ಬರೋದು. ಮಧ್ಯಾಹ್ನ 1:00 ಮತ್ತೆ ಹಾಡು ಬರೋದು. ಯುವವಾಣಿ ಕಾರ್ಯಕ್ರಮ ಇರ್ತಿತ್ತು. ಇವೆಲ್ಲ ನಮ್ಮ ಜೀವನದಾಗ ಬಹಳ ಪ್ರಭಾವ ಬೀರಿದ್ದು. ವಿವಿಧ ಭಾರತೀಯ ಸಂಗೀತದ ಅಲ್ಲದೇನೆ ಬೇರೆ ಬೇರೆ ಸಂದರ್ಶನಗಳು, ಭಾಷಣಗಳು. ಅದು ಯುವವಾಣಿದು ಪ್ರಾರಂಭದ ಏನು ಮ್ಯೂಸಿಕ್ ಇರ್ತದಲ್ಲ, ಅದು ನಮೂನಿ ಉತ್ಸಾಹ ಕೊಡ್ತಿತ್ತು. ಆಮೇಲೆ ಅದು ಸೈನ್ಯಕ್ಕೆ ಸೇರ್ಬೇಕಂದಾಗ 7 ಗಂಟೆ 5 ನಿಮಿಷಕ್ಕೆ ಏನ್ ಜಯಮಾಲ ಬರ್ತಿತ್ತಲ್ಲ, ಅದ್ರದ್ದು ಪ್ರಭಾವ ನಮ್ಮ ಮೇಲೆ ಬಹಳ ಆಗ್ಯದ. ಅದರಿಂದ ನಮಗೆ ಪ್ರೇರಣೆ ತಗೊಂಡು ಅವೆಲ್ಲ ಕಾರ್ಯಕ್ರಮ, ವಿಶೇಷ ಜಯಮಾಲ ಬರ್ತಿತ್ತು ಸಂಡೇ ದಿವಸ, ಸಾಟರ್ಡೆ ಸಂಜೆನಾಗ. ಅವೆಲ್ಲ ಕೇಳಿ ಫೌಜಿ ಬಾಯಿಯೋ ಅಂತಂದು ಕೂಡ ನಾವು ಆಗ್ಬೇಕಪ್ಪ ಅಂತ ಹೇಳಿ ಹಿಂಗ ನಮ್ ಬದುಕು ಕಟ್ಟೋದ್ರಾಗ ಆಕಾಶವಾಣಿ ಬಹಳ ಪಾತ್ರ ವಹಿಸ್ತು. ವೃತ್ತಿಗೆ ಬಂದ ಮೇಲೆ ಮತ್ತೆ ಧಾರವಾಡ ಆಕಾಶವಾಣಿ ನಮ್ ಕೈ ಬೀಸ್ಬೇಕಾಗಿತ್ತು. ಕೇಳುಗರ ಸಂಬಂಧ, ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂಗ, ಜೀವನದ ಬಗ್ಗೆ, ವಿದ್ಯಾರ್ಥಿಗಳ ಕರಿಯರ್ ಬಗ್ಗೆ, ಅವರ ವೃತ್ತಿ ಬಗ್ಗೆ ನಿರಂತರವಾಗಿ ಕಾರ್ಯಕ್ರಮ ಮಾಡ್ತಾ ಬಂದ್ವಿ. ಮೊದಲೇ ನಾನು ರಾಜ್ಯ ಸರ್ಕಾರಿ ಸೇವೆಯೊಳಗಿದ್ದಾಗ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಅಧಿಕಾರಿ ಆದಾಗ ಆವಾಗ ಒಂದು ದಿಕ್ಸೂಚಿ ಅಂತ ಕಾರ್ಯಕ್ರಮ ಬರ್ತಿತ್ತು. ಓದುಗರ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತದ್ದು, ಪೋಸ್ಟ್ ಕಾರ್ಡ್ನ ಬರ್ತಿದ್ದು. ಇವೆಲ್ಲ ಒಂದು ನಮ್ಮ ಒಂದು ನಾಲೆಜ್ ಅನ್ನು ಬೆಳೆಸ್ತಾ ಹೋತು. ಆಕಾಶವಾಣಿ ಸಂಬಂಧನೂ ಮತ್ತೆ ಬೆಳೀತಾ ಹೋದು. ಮತ್ತೆ ಇವತ್ತಿನ ಆಕಾಶವಾಣಿ ಬಂದನಿ, ಆಕಾಶವಾಣಿ 90 ವರ್ಷ ಆಗಿದೆ. ಈ ಸಂದರ್ಭದಲ್ಲಿ ನಾವು ಆಕಾಶವಾಣಿ ಜೊತೆಗಿದ್ದೇವೆ ಅನ್ನೋದು ಬಹಳ ಸಂತೋಷ ಕೊಡ್ತದೆ. ಅಭಿನಂದನೆ ಆಕಾಶವಾಣಿಗೆ, ಕೇಳುಗರಿಗೆ, ನಿರ್ವಹಣೆ ಮಾಡೋರಿಗೆ ಎಲ್ಲರಿಗೂ ಅಭಿನಂದನೆ. ಈ ಜೊತೆ ಹಂಗೆ ಮುಂದುವರಿತಿರಲಿ ಅಂತ ನಮ್ದು. ಮೇಜರ್ ಆನಂದ್ ಅವರೇ, ನಿಮ್ಮ ಹಾಗೇನೆ ಆಕಾಶವಾಣಿ ಕೂಡ ಒಂದು ಅನನ್ಯವಾದ ಸೇವೆ ನೀಡ್ತಾ ಬಂದಿದೆ. ಆಕಾಶವಾಣಿ ಈ ತರ ಒಂದು ಎಲ್ಲ ಜನರನ್ನ ಗುರುತಿಸಿ ಮತ್ತೆ ಎಲ್ಲ ವಿಷಯಗಳನ್ನ
ಪ್ರಸಾರ ಮಾಡೋದೇನಿದೆಯಲ್ಲ, ಬಹಳ ಜನಕ್ಕೆ ಆಕಾಶವಾಣಿ ಸುದ್ದಿ ಬಹಳ ಜನಪ್ರಿಯ ಅಂತ ಅನ್ಕೋತಾರೆ. ಆದ್ರೆ ಇಲ್ಲಿರೋ ಸಂದರ್ಶನಗಳು, ಇಲ್ಲಿರೋ ವ್ಯಕ್ತಿತ್ವ ಪರಿಚಯಗಳು, ಆ ಕಾಲಕ್ಕೆ ಬಂದಂತೆ ಪ್ರಚಲಿತ ಘಟನೆಗಳು ಕುರಿತಂತೆ ಒಂದು ಸಂದರ್ಶನಗಳು, ಮತ್ತೆ ಜೀವನದೊಳಗೆ ನಮ್ಗೆ ಏನ್ ಬೇಕೋ ಆಕಾಶವಾಣಿಯಿಂದ ಸಿಗ್ತದೆ. ವಿಶೇಷ ಕಾರ್ಯಕ್ರಮ ಬರ್ತಿದೆ, ಕೃಷಿ ರಂಗ, ಅದನ್ನ ನಿಯಮಿತವಾಗಿ ಕೇಳೋರು ಎಷ್ಟು ಮಂದಿ ಅದಾರ, ಅದ್ರಾಗ ಎಷ್ಟೊಂದು ಮಾಹಿತಿ ಹೋಗ್ತದೆ. ಮಹಿಳಾ ರಂಗ ಅಂತ ಬರೋದು, ಹಿಂಗ ಅದು ಸಾಕಷ್ಟು ಮಾಹಿತಿ ಅಲ್ದನ ಜ್ಞಾನ ಬೆಳವಣಿಗೆ, ಮನರಂಜನೆ ಎಲ್ಲದಕ್ಕೂ ಒಂದು ಪೂರಕ ಆಗಿತ್ತು, ಒಂದು ಸಂಬಂಧ ಬೆಳೆದು ಬಿಡ್ತು. ಬೇರೆ ಮಾಧ್ಯಮಗಳಿಂದಾಗಿ ಈಗ ಒಂದ್ ಸ್ವಲ್ಪ ನಾವು ಆಕಾಶವಾಣಿಯಿಂದ ಬಹಳ ಕೆಲವೊಬ್ರು ದೂರ ಉಳಿದಿದ್ರು, ಆ ಛಾಪ್ ಏನದಲ್ಲ ಇನ್ನೂ ಉಳಿದದ. ಬಹಳ ಸಂತೋಷ ಮೇಜರ್ ಆನಂದ್ ಅವರೇ. ನಮಗೆ ಬಹಳ ಸೋಜಿಕ ಆಗೋದಂದ್ರೆ ತಾವು ಬೆಳೆದಂತ ಬಗೆ ವಿಸ್ತೃತವಾಗಿ ನೀವು ಒಂದು ಸೈನ್ಯ ಸೇವೆ ಮಾಡಿದಿರಿ, ಮೇಜರ್ ಅವರಿಗೆ ಹೋಗಿದಿರಿ. ಆಮೇಲೆ ಮುಖ್ಯವಾಗಿ ಈಗ ಒಟ್ಟಾರೆ ನೀವು ಬೆಳವಣಿಗೆ ನೋಡ್ತಾ ಇದ್ದೀರಿ. ನಮಗೊಂದು ಸಖತ್ ಆಶ್ಚರ್ಯ. ಇವತ್ತು ನೀವು ವ್ಯಕ್ತಿತ್ವ ವಿಕಸನಗಳನ್ನು ನಿರರ್ಗಳವಾಗಿ ವಿದ್ಯಾರ್ಥಿಗಳನ್ನ ನೀವು ಮಾತಾಡಿಸ್ತೀರಿ ಮತ್ತು ಅವರಿಗೆ ಆದರ್ಶಪ್ರಾಯರಾಗಿ ಕಾಣ್ತೀರಿ. ತಮ್ಮ ಒಂದು ಬೆಳವಣಿಗೆ, ಬದುಕಿನ ಬಗ್ಗೆ ಏನಿದೆಯಲ್ಲ, ಅದು ಹೇಗೆ ತಮಗೆ ಆನಂದವನ್ನು ಕೊಟ್ಟದ? ಎಲ್ಲಾರ ಬದುಕಿನಾಗ ಏರಿಳಿತ ಇರ್ತಾವ. ನಾವೆಲ್ಲಿಂದನೋ ಚಾಲೂ ಮಾಡ್ತೀವಿ, ಎಲ್ಲೋ ಹೋಗಿ ಎಂಡ್ ಆಗ್ತೀವಿ. ಈಗ ಹಿಂದೆ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಒಂದು ಮಾತು ಹೇಳ್ತಿದ್ದೆ, ನಾವು ಹುಡುಗರು ಬಹಳ ಮಂದಿ ಸಣ್ಣವರಿದ್ದಾಗ ದೊಡ್ಡವರು ಅದ್ರ ಮೇಲೆ ಏನಾಗಬೇಕು ಅಂದ್ರೆ ಡ್ರೈವರ್ ಆಗ್ಬೇಕು ಅಂತ ತಿಳ್ಕೊಂಡಿದ್ವಿ ಬಹಳ ಮಂದಿ. ನಾವು ಆಮೇಲೆ ಕಂಡಕ್ಟರ್ ಆಗ್ಬೇಕಂತ ಮಾಡಿದ್ವಿ, ಆಮೇಲೆ ಟೀಚರ್ ಆಗ್ಬೇಕಂತ ಮಾಡಿದ್ವಿ, ಪೊಲೀಸ್ ಆಗ್ಬೇಕಂತ ಮಾಡಿದ್ವಿ. ಈಗ 10 ವರ್ಷದ ಹಿಂದೆ ನಾವು ಏನ್ ಆಗ್ಬೇಕಂತ ಮಾಡಿದ್ವಿ ನೆನೆಸ್ಕೊಂಡ್ರೆ ಈಗ ನಗು ಬರ್ತದ. ಹಂಗ ಮುಂದೆ 10 ವರ್ಷ ಏನಾಗ್ತದ ಗೊತ್ತಿಲ್ಲ. ಹಂಗೆ ಎಲ್ಲಾರಂಗೂ ನಮ್ ಬದುಕಲ್ಲ ಏರಿಳಿತನ ಬಂತು. ಪ್ರಾಮಾಣಿಕವಾಗಿ ಹೇಳ್ಬೇಕಾದ್ರೆ ವಿದ್ಯಾರ್ಥಿ ದಿಸೆಯೊಳಗೆ ಅಂಥದ್ದೇನು ನಾನು ಇಂಪ್ರೆಸಿವ್ ಆಗಿ ಪರ್ಫಾರ್ಮೆನ್ಸ್ ಇರಲಿಲ್ಲ. ಸಾಮಾನ್ಯ ವಿದ್ಯಾರ್ಥಿಯಾಗಿ ಬೆಳೆದು ಬಂದೆ. ಆದ್ರೆ ಮೊದಲು ನಾನು ಕರ್ನಾಟಕ ಸರ್ಕಾರದ ಸೇವೆ ಸೇರ್ಕೊಂಡೆ, ಅಸಿಸ್ಟೆಂಟ್ ಎಂಪ್ಲಾಯ್ಮೆಂಟ್ ಆಫೀಸರ್ ಆಗಿ. ಅಲ್ಲಿಂದ ಸೈನ್ಯಕ್ಕೆ ಹೋದೆ. ಹಿಂದೆ ತಿರುಗಿ ನೋಡಿದಾಗ ಆ ಒಂದು ಸೈನ್ಯದ ಎಲ್ಲಿ ಏನು ಒಂದು ಹಲವು ವರ್ಷ ಏನು ಕೆಲಸ ಮಾಡಿದ್ನಲ್ಲ, ಅದು ನನ್ನ ಬದುಕಿನ ಬದಲಾಯಿಸಿತು. ಆರ್ಮಿ ಅಡ್ವರ್ಟೈಸ್ಮೆಂಟ್ನೊಳಗೆ ಒಂದು ಮಾತು ಹೇಳ್ತಾರೆ, ಅಟ್ ದ ಏಜ್ ಆಫ್ 18 ಯು ಬಿಕಮ್ ಎ ಮ್ಯಾನ್, 5 years ಇನ್ ಆರ್ಮಿ ಯು ವಿಲ್ ಬಿಕಮ್ ಎ ಜೆಂಟಲ್ಮ್ಯಾನ್. ವಾವ್! ಯಾಕಂದ್ರೆ ಆ ಸೇನಾ ತರಬೇತಿ ಅನ್ನೋದು ಹಂಗಿರ್ತದೆ. ಒಬ್ಬ ಯುವಕನನ್ನ ಒಬ್ಬ ಪರಿಪೂರ್ಣ ವ್ಯಕ್ತಿಯನ್ನಾಗಿ ಸೇನೆ ಬೆಳೆಸ್ತದೆ. ಸೇನೆ ಅಂದ್ರೆ ಕೇವಲ ನಾವು ರಕ್ಷಣೆಯಲ್ಲಿರಬೇಕು, ಬಂದೂಕು ಹಿಡ್ಕೊಂಡು ಗಸ್ತಿರ್ತೀವಿ, ಯುದ್ಧ ಮಾಡ್ತೀವಿ ಅಷ್ಟೇ ಇಲ್ಲ. ಒಂದು ಪರಿಪೂರ್ಣ ವ್ಯಕ್ತಿತ್ವದ ನಿರ್ಮಾಣದಲ್ಲಿ ಅಧಿಕಾರಿಯನ್ನ ಆ ಬೆಳೆಸೋ ರೀತಿ ಏನಿದೆಲ್ಲ ಸೇನೆಯಿಂದ ಕಲಿಬೇಕಾಗ್ತದೆ. ಸೇನೆಯಲ್ಲಿ ಏನು ಪ್ರಾಕ್ಟೀಸಸ್ ಏನಿದಾವೆ ಅದನ್ನ ಇವತ್ತಿಗೂ ಸಾಕಷ್ಟು ಕಾರ್ಪೊರೇಟ್ ರಂಗದಲ್ಲಿ ಅದನ್ನ ಉಪಯೋಗಿಸ್ತಾ ಇದ್ದಾರೆ. ಈಗ ಒಬ್ಬ ಅಧಿಕಾರಿಯಾಗಿ ಸೇನೆಯಲ್ಲಿ ಸೇರಿಸ್ಕೋಬೇಕಂದ್ರೆ 5 ದಿವಸದೊಂದು ಇಂಟರ್ವ್ಯೂ ಇರ್ತದೆ, ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ SSB ಅಂತ ಹೇಳಿ. ಈಗಿಂದಲ್ಲ, ಅದೊಂದು 50 ವರ್ಷ ನಡ್ಕೋತ ಬಂದದ್ದು. ಈಗ ಇತ್ತೀಚಿನ ದಿನಗಳಲ್ಲಿ ಏನು ಇಂಟರ್ವ್ಯೂ ಟೆಕ್ನಿಕ್ಸ್ ನಡೆದವ, ಕಾರ್ಪೊರೇಟ್ ಅಲ್ಲಿ ಗ್ರೂಪ್ ಡಿಸ್ಕಷನ್, ಪರ್ಸನಲ್ ಇಂಟರ್ವ್ಯೂ, ಅದು ಇದು HR ಇಂಟರ್ವ್ಯೂ, ಇವೆಲ್ಲ ಅವಾಗಿಂದ ಸೈನ್ಯದಲ್ಲಿ ನಡ್ಕೊಂಡು ಬಂದಂತವು, ವ್ಯವಸ್ಥಿತವಾಗಿ ನಡ್ಕೊಂಡ್ ಬಂದಿರ್ತವೆ. ಅಷ್ಟೆಲ್ಲ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಮಾಡಿ ಆಯ್ದವ್ರನ್ನ ಆಮೇಲೆ ಅವರ ವ್ಯಕ್ತಿತ್ವ ನಿರ್ಮಾಣ ಮಾಡಿ ಒಬ್ಬ ನಾಯಕರನ್ನಾಗಿ ಬೆಳೆಸ್ತಾರಲ್ಲ, ಅದು ಸೈನ್ಯದಲ್ಲಿ ಒಂದು ಅದ್ಭುತ. ಆ ಹಲವು ವರ್ಷ ಸೈನ್ಯದಲ್ಲಿ ಕೆಲಸ ಮಾಡಿ ಹೊರಗೆ ಬಂದ್ಮೇಲೆ ಆ ವ್ಯಕ್ತಿ ಬದುಕಿನ ಎಲ್ಲಾ ಸವಾಲನ್ನೇ ಎದುರಿಸಬಹುದು. ಎಷ್ಟು ಹಣ ಗಳಿಸ್ತೀವಿ, ಏನು ಬಿಡ್ತೀವಿ ಅದು ಮುಖ್ಯ ಅಲ್ಲ. ಒಬ್ಬ ವ್ಯಕ್ತಿಯಾಗಿ ಬದುಕನ್ನ ಹೇಗೆ ಎದುರಿಸ್ತೀವಿ ಅದು ಆ ಸೇನೆಯ ಕೊಡೆಗೆ ನಾನು ಋಣಿಯಾಗಿದ್ದೀನಿ. ಇವತ್ತಿಗೂ ನಮ್ಮ ಸೇನಾಧಿಕಾರಿಗಳು ಎಲ್ಲೇ ಕರೆದ್ರು ಇವತ್ತಿಗೂ ಹೇಳ್ತೀನಿ, ಇನ್ನ ಆ ಸೇನೆಯ ರೇಷನ್ ಇನ್ನೂ ಪೂರ್ತಿ ಜೀರ್ಣ ಆಗಿಲ್ಲ, ಇನ್ನೂ ಋಣಾದ ನಮಗದು. ಇವತ್ತು ನಾ ಸಮಾಜದಾಗ ಏನೇ ಅದೇನಿ, 2 ಕಾರಣ. ಒಂದು, ಶಾಲಾ ಕಾಲೇಜಲ್ಲಿ ನಮಗೆ ಕಲಿಸಿದಂತ ಗುರುಗಳು, 2ನೇದು ಸೇನೆ. ಇವತ್ತು ಯಾರು ನನ್ನ ಬಗ್ಗೆ ಒಳ್ಳೆ ಮಾತಾಡಿದ್ರೆ ಕಾರಣ ಇದಕ್ಕೆ ಹೇಳ್ತೇನೆ, ನಾನು ಸೈನ್ಯದಿಂದ ಕಲ್ತಿದ್ದು ಬಹಳ. ಕ್ಯಾಪ್ಟನ್ ಆನಂದ್ ಅವರೇ, ಗಾಂಧೀಜಿಯವರು ಒಂದು ಮಾತು ಹೇಳ್ತಿದ್ರು, ಗ್ರಾಮರಾಜ್ಯ ರಾಮರಾಜ್ಯ ಅಂತ ಹೇಳಿ. ಸೇನೆಯಲ್ಲಿರೋ ಶಿಸ್ತನ್ನು ತಾವು ಮಾತಾಡಿದ್ರಿ. ದೇಹ ದಂಡನೆ ಮಾಡೋದನ್ನ ಬಯಸ್ತದೆ. ದೇಹ ದಂಡನೆ ಮಾಡದೆ ನಾವು ಆಲಸ್ಯ ಆಗಿಬಿಟ್ರೆ ಹೊಟ್ಟೆ ಬರ್ತದೆ, ಆಮೇಲೆ ರೋಗ ರುಜಿನಗಳು ಸೇರ್ಕೊಳ್ತಾವೆ. ಅಂದ್ರೆ ದೇಹದ ದಂಡನೆಯಿಂದಲೇ ನಾವು ಶಿಸ್ತನ್ನ ಶುರು ಮಾಡಬೇಕು ಅಂತ ಹೇಳಿ ತಾವು ಸೈನ್ಯದೊಳಗೆ ಅದನ್ನು ಕಲಿತ್ರಿ. ಯಾಕಂದ್ರೆ ಮುಖ್ಯವಾಗಿ ಸಮಯ ಪರಿಪಾಲನೆ ಇರಬಹುದು. ಆದ್ರೆ ಇವತ್ತು ನಾವು ನೋಡ್ರಿ, ಇಷ್ಟು ಆರೋಗ್ಯದಿಂದ ನಳನಳಿಸಬೇಕಾದಂತ ನಾವು ಅನಾರೋಗ್ಯದ ಗೂಡಾಗಿ ಇವತ್ತ ಸಕ್ಕರೆ ರೋಗ ಇರಬಹುದು, BP ಇರಬಹುದು, ಸರ್ವೇ ಸಾಮಾನ್ಯ ಆಗಿಬಿಟ್ಟದ. ಇದಕ್ಕೆ ತಾವು ಏನ್ ಕಾರಣ ಹುಡುಕ್ತೀವಿ? ಇಲ್ಲ, ನೀವು ಆರೋಗ್ಯ ಇದ್ರ ಬಗ್ಗೆ ಮಾತಾಡಿದಾಗ ಒಂದ್ ಸ್ವಲ್ಪ ನಾವು ಐತಿಹಾಸಿಕವಾಗಿ ಹಿಂದೆ ಹೋಗಬೇಕಾಗ್ತದೆ. ನನ್ನ ಓದಿಂದ ನಾನು ತಿಳ್ಕೊಂಡಿದ್ದನ್ನು ನಾನು ಹಂಚಿಕೊಳ್ತಾ ಇದ್ದೇನೆ. 86ನೇ ಇಸ್ವಿಯೊಳಗೆ ವಿಶ್ವ ಆರೋಗ್ಯ ಸಂಸ್ಥೆ ಕೆನಡಾದಾಗ ಒಂದು ಸಮಾವೇಶ ನಡೆಸ್ತದೆ ಜಾಗತಿಕ ಮಟ್ಟದ. ಅಲ್ಲಿ ಅವರೆಲ್ಲ ಸೇರ್ಕೊಂಡು ಆರೋಗ್ಯದ ವ್ಯಾಖ್ಯಾನ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ.
ಆರೋಗ್ಯ ಅಂದ್ರೆ ಏನು ಅಂದ್ರೆ ರೋಗ ರುಜಿನ ಬರಲಾರ್ದಂಗ ದೇಹ ದಂಡನೆ ಮಾಡ್ಕೊಂಡಿದ್ರೆ ಅಷ್ಟ ಆರೋಗ್ಯನ ಮತ್ತೆ ಆರೋಗ್ಯದ ಬೇರೆ ಬೇರೆ ಯಾವ್ದರ ಪ್ರಮುಖ ಅಂಗಗಳದಾವ. ಆವಾಗ ಅದೆಲ್ಲ ಚರ್ಚೆಯ ಅಧ್ಯಯನದಿಂದ ಏನ್ ಹೊರಬರುತ್ತಂತಂದ್ರೆ ಕೇವಲ ದೈಹಿಕ ಆರೋಗ್ಯ ಅಷ್ಟೇ ಮುಖ್ಯ ಅಲ್ಲ, ಅದರಲ್ಲಿ ಬೇರೆ ಬೇರೆ ಕೆಲವು ಆಯಾಮಗಳನ್ನ ವಿಶ್ವ ಆರೋಗ್ಯ ಸಂಸ್ಥೆ ಪರಿಚಯ ಮಾಡ್ತದೆ. ಒಟ್ಟಾರೆ ಒಬ್ಬ ವ್ಯಕ್ತಿಯ ಆರೋಗ್ಯ ಇರಬೇಕಾದಾಗ ಅವನ ದೇಹ ಆರೋಗ್ಯದಿಂದ ಇರೋದಷ್ಟೇ ಅಲ್ಲದೆ ಆತನ ಮನಸ್ಸು ಆರೋಗ್ಯದಿಂದ ಇರಬೇಕು. ಮಾನಸಿಕ ಆರೋಗ್ಯ ಕೇವಲ ದೇಹ ಮನಸ್ಸು ಅಷ್ಟೇ ಚಂದಿದ್ರೆ ಆಗುದಿಲ್ಲ. ಆ ಮನುಷ್ಯನ ಬದುಕು ಆರೋಗ್ಯಕರವಾಗಿರ್ಬೇಕಾದ್ರೆ ಆತನ ಆರ್ಥಿಕ ಆರೋಗ್ಯ ಚಂದಾಗಿರ್ಬೇಕು. ಅದಕ್ಕೆ ಆತ ತನ್ನ ವೃತ್ತಿ ನಿರ್ಮಾಣವನ್ನ ಚಂದ ಮಾಡ್ಕೋಬೇಕು. ಆರ್ಥಿಕ ಆರೋಗ್ಯ, ಸಮಾಜದಲ್ಲಿ ಅವನು ಇತರರ ಜೊತೆಗೆ ಸಂವಹನ, ಸಾಮಾಜಿಕ ಸಂಬಂಧ, ಸಾಮಾಜಿಕ ಆರೋಗ್ಯ ಅಂತ ಬರ್ತದೆ, ಸ್ಪಿರಿಚುವಲ್ ಹೆಲ್ತ್ ಅಂತ ಬರ್ತದೆ. ಇಂಥ ಅನೇಕ ವಿಚಾರಗಳನ್ನ ಕೊಟ್ಟು ಇವೆಲ್ಲ ಸೇರಿ ಒಬ್ಬ ಆರೋಗ್ಯಕರ ವ್ಯಕ್ತಿ ಹೆಂಗಿರಬೇಕು ಅನ್ನೋದನ್ನ ಅದನ್ನ ಹೇಳ್ತಾರೆ. ಇವತ್ತಿಗೂ ಅದನ್ನ ವೈದ್ಯಕೀಯ ರಂಗದಲ್ಲಿ ಅದಕ್ಕೆ ಓಟೋವಾ ಡಿಕ್ಲರೇಷನ್ ಅಂತ ಕರೀತಾರೆ. ಓಟೋವಾ ಘೋಷಣೆ ಕೆನಡಾದ ಓಟೋವಾದಲ್ಲಿ ನಡೆದಿತ್ತು. ಆಮೇಲೆ ಇದನ್ನು ಮುಂದುವರೆಸ್ತಾ ಅಧ್ಯಯನ ಮಾಡಿ 96 ಇಸ್ವಿಯಲ್ಲಿ ವಿಶ್ವಸಂಸ್ಥೆ ಒಂದು ವರದಿನ ಕೊಡ್ತದೆ. ನೀವೇನು ಆರೋಗ್ಯ ಮನುಷ್ಯ ನೆಮ್ಮದಿಯಿಂದ ಸಮಾಜದಲ್ಲಿ ಬದುಕಬೇಕಾದಾಗ ವ್ಯಾಪಕ ಅಧ್ಯಯನ ಮಾಡಿ ಅದು ಒಂದು ವರದಿ ಕೊಡ್ತದೆ. ಏನು ಅಂದ್ರೆ ಇವತ್ತು ಮನುಷ್ಯ ಬದುಕಿನ ಎಲ್ಲಾ ಹಂತದಲ್ಲಿ ಆರೋಗ್ಯಕರವಾಗಿ ನೆಮ್ಮದಿಯಿಂದ ಬಾಳಿ ಬದುಕಬೇಕಾದಾಗ ಕೆಲವು ಕೌಶಲ್ಯಗಳ ಅಗತ್ಯ ಇರ್ತದೆ. ಈಗ ಸ್ಕೂಲು ಕಾಲೇಜ್ನಲ್ಲಿ ಏನ್ ಕಲಿಸ್ಕೊಡ್ತಾರೆ, ಅಕಾಡೆಮಿಕ್ ಸ್ಕಿಲ್ಸ್ ಅಂತ ಕರೀತಾರೆ, ಶೈಕ್ಷಣಿಕ ಕೌಶಲ್ಯ ಅಂತ ಕಲಿಸ್ತಾರೆ. ಆದ್ರೆ ಇವು ಒಂದು ನಮ್ಮ ಬದುಕಿಗೆ ಅಡಿಪಾಯ ಹಾಕ್ತದೆ. ಇಟ್ಸ್ ಬಿಕಮ್ಸ್ ಎ ಹಾರ್ಡ್ ಫೌಂಡೇಶನ್, ಗಟ್ಟಿಯಾದ ತಳಪಾಯ. ಆದ್ರೆ ಮನೆ ಕಟ್ಸೋರ್ ಗೊತ್ತಿರ್ತದೆ, ಬೇರೆ ಫೌಂಡೇಶನ್ ಹಾಕೊಂಡು ಅದ್ರ ಮೇಲೆ ಬದುಕಲಿಕ್ಕೆ ಬರುದಿಲ್ಲ. ಫೌಂಡೇಶನ್ ಹಾಕಿ ಸೆಂಟ್ರಿಂಗ್ ಹಾಕಿ ಸ್ಲಾಬ್ ಒಳತನ ಮನೆ ಕಟ್ಸೋ ಕೆಲಸ ಬಡ ಆಗ್ಬಿಡ್ತಾವ್. ಆ ಮನೆ ಕಟ್ಸೋ ನಿಜವಾದ ಏನು ಕಷ್ಟ ಇರ್ತದೆ ನಂತರ ಚಾಲು ಆಗ್ತದೆ, ಖರ್ಚು ನಂತರ ಇರ್ತದೆ. ಅದಕ್ಕೆ ವಾಲ್ಗಳಾಗ್ತವೆ, ಫಿನಿಶಿಂಗ್ ಆಗ್ತದೆ, ಪ್ಲಾಸ್ಟರಿಂಗು, ಫ್ಲೋರಿಂಗು, ಸೀಲಿಂಗು, ಪ್ಲಂಬಿಂಗ್, ಸಾಕಷ್ಟು ಕೆಲಸಗಳಿರ್ತವೆ. ಅದೆಲ್ಲ ಆದಾಗ ಮನೆ ಅಂತ ಆಗ್ತದೆ. ಹಂಗ ಮನುಷ್ಯ ಬೆಳೆಯೋ ಮುಂದೆ ಕೇವಲ ಒಂದು ಅಕಾಡೆಮಿಕ್ ಟೆಕ್ನಿಕಲ್ ಕೌಶಲ್ಯ ತಗೊಂಡು ಎಜುಕೇಶನ್ ತಗೊಂಡು ಬದುಕು ಚಾಲು ಮಾಡ್ತೇವೆ ಅಂತಲ್ಲ, ಅದು ಬದುಕು ಪರಿಪೂರ್ಣತೆ ಆಗ್ಬೇಕಾದ್ರೆ ಬೇರೆ ಕೌಶಲ್ಯಗಳು ಬೇಕಾಗ್ತವೆ. ಶೈಕ್ಷಣಿಕ ಕೌಶಲ್ಯಗಳು ನಮ್ಮ ಭದ್ರ ಅಡಿಪಾಯ ಆಗೋದಕ್ಕೆ ಅದಕ್ಕೆ ಹಾರ್ಡ್ ಸ್ಕಿಲ್ ಅಂತಂದ್ರೆ ಇವು ಬಾಕಿ ನಮ್ಮ ಬದುಕು ಕಟ್ಕೊಳ್ಳಿಕ್ಕೆ ಸಹಾಯ ಮಾಡ್ತಲ್ಲ, ಇವಕ್ಕೆ ನಾವು ಸಾಫ್ಟ್ ಸ್ಕಿಲ್ಸ್ ಅಂತ ಕರಿಬಹುದು. ಇತ್ತೀಚಿನ ದಿನಗಳಲ್ಲಿ ಅದು ಬಹಳ ಜನಪ್ರಿಯ ಆಗಿದೆ ಶಬ್ದ, ಸಾಫ್ಟ್ ಸ್ಕಿಲ್ಸ್, ಮೃದು ಕೌಶಲ್ಯಗಳು. ಈ ಸಾಫ್ಟ್ ಸ್ಕಿಲ್ಸ್ ಗಳನ್ನ ನಾವು ಬೆಳೆಸ್ಕೊಳ್ಳೋದ್ರಿಂದ ಏನಾಗ್ತದೆ, ನಮಗೊಂದು ನೌಕರಿ ಸಿಗೋದು ಈಸಿ ಆಗ್ತದೆ. ಅದಕ್ಕೆ ಇವಕ್ಕೆ ಜಾಬ್ ಗೆಟಿಂಗ್ ಸ್ಕಿಲ್ ಅಂತ ಕರೀತಾರೆ, ಉದ್ಯೋಗ ಪಡೆಯುವ ಕೌಶಲ್ಯ. ಬೇರೆ ನೌಕರಿ ಸಿಗೋದು ಅಷ್ಟಲ್ಲ, ನೀವು ಕೆಲವೊಂದು ಈಗ ಸೆಕ್ಟರ್ ಅಲ್ಲಿ ನೋಡ್ತೀರಿ, ಕ್ಯಾಂಪಸ್ನಾಗ ಪ್ಲೇಸ್ಮೆಂಟ್ ಆಗ್ತಾವ, ತಗೊಂಡು ಹೋಗಿ ಬೆಂಚ್ ಮೇಲೆ ಕೊಟ್ಟಿಸ್ತಾರೆ, ಅವ್ರಿಗೆ ಪ್ರಾಜೆಕ್ಟ್ ಸಿಗುದಿಲ್ಲ ಜಲ್ದಿ. ಯಾಕೆ? ಆ ಪ್ರಾಜೆಕ್ಟ್ ನ ಪಡೆಯುವಂತ ಕೌಶಲ್ಯಗಳನ್ನ ಅವರು ಅಲ್ಲಿ ಮ್ಯಾನಿಫೆಸ್ಟ್ ಮಾಡಬೇಕಾಗ್ತದೆ. ಈ ಸ್ಕಿಲ್ಗಳನ್ನ ಡೆವಲಪ್ ಮಾಡ್ಕೊಂಡ್ರ ಆ ನೌಕರಿಯಲ್ಲಿ ಮುಂದುವರಿಲಿಕ್ಕೂ ಅವರಿಗೆ ಸುಲಭ ಆಗ್ತದೆ. ಅದಕ್ಕೆ ಇವಕ್ಕೆ ಜಾಬ್ ಕೀಪಿಂಗ್ ಸ್ಕಿಲ್ಸ್ ಅಂತಾನು ಕರೀತಾರೆ. ಉದ್ಯೋಗ ಪಡೆಯುವ ಕೌಶಲ್ಯ, ಉದ್ಯೋಗ ಉಳಿಸಿಕೊಳ್ಳುವ ಕೌಶಲ್ಯ. ಆಮೇಲೆ ಬದುಕಂದ್ರೆ ಬೇರೆ ನೌಕರಿ ಮಾಡೋದು ಅಷ್ಟೇ ಅಲ್ಲ. ಬದುಕ್ನಾಗ ನೀವು ಏನ ಮಾಡ್ರಿ, ಹೆಂಗ ಇರ್ರಿ, ನಾವು ಅನ್ಕೊಂಡಂಗೆ ಎಲ್ಲ ನಡೆಯುವುದಿಲ್ಲ. ಏನಾರ ಅಡ್ಡ ಆಗೇ ಆಗ್ತಾವ, ಏನಾರ ಎಡವಟ್ ಆಗೇ ಆಗ್ತಾವ. ಆ ಬದುಕಿನ ಎಲ್ಲಾ ಮುಖಗಳನ್ನ ಎದುರಿಸಲಿಕ್ಕೆ ಈ ಕೌಶಲ್ಯಗಳು ಸಹಾಯ ಮಾಡ್ತಾವ. ಅದಕ್ಕೆ ಒಟ್ಟಾರೆಯಾಗಿ ಜೀವನ ಕೌಶಲ್ಯ ಅಂತ ಕರೀತಾರೆ, ಲೈಫ್ ಸ್ಕಿಲ್ಸ್. ಸಾಫ್ಟ್ ಸ್ಕಿಲ್ಸ್ ಅನ್ರಿ, ಜಾಬ್ ಗೆಟಿಂಗ್ ಸ್ಕಿಲ್ಸ್ ಅನ್ರಿ, ಜಾಬ್ ಕೀಪಿಂಗ್ ಸ್ಕಿಲ್ಸ್, ಆಲ್ ದಿಸ್ ಆರ್ ಟೋಟಲ್ ಲೈಫ್ ಸ್ಕಿಲ್ಸ್. ಇದನ್ನ 96 ವಿಶ್ವಸಂಸ್ಥೆ ರೆಕಮೆಂಡ್ ಮಾಡ್ತದೆ. ಎಲ್ಲಾ ದೇಶಗಳು ತಮ್ಮ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜಿನ ಪಠ್ಯಕ್ರಮದಲ್ಲಿ ವ್ಯವಸ್ಥಿತವಾಗಿ ಈ ಜೀವನ ಕೌಶಲ್ಯಗಳ ಬೋಧನೆ ಮಾಡಬೇಕು. ಯಾಕಂತಂದ್ರೆ ನೀವೇನ್ ಹೇಳಿದ್ರಲ್ಲ ಆರೋಗ್ಯ, ಇದಕ್ಕೆಲ್ಲ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಕರೀತಾರೆ. ಇದು ಕೇವಲ ದೇಹದ ಆರೋಗ್ಯದಿಂದ ಆಗೋದಲ್ಲ, ಅದು ಇತರ ಕಾರಣಗಳಿಂದ ನಮ್ಮ ಜೀವನ ಶೈಲಿಯಲ್ಲಿ ಏರುಪೇರು ಆದಾಗ ದೇಹದ ಆರೋಗ್ಯ ಹದಗೆಡ್ತದೆ. ಈ ಜೀವನ ಕೌಶಲ್ಯಗಳನ್ನು ಬೆಳೆಸ್ಕೊಳ್ಳೋದ್ರಿಂದ 10 ಕೌಶಲ್ಯಗಳನ್ನು ಹೇಳ್ತಾರೆ, ಅದನ್ನ ಬೆಳೆಸ್ಕೊಳ್ಳೋದ್ರಿಂದ ಮನುಷ್ಯ ನೆಮ್ಮದಿ ಆರೋಗ್ಯಕರವಾಗಿ ಬದುಕಬಹುದು. ಯಾಕಂದ್ರೆ ಮನಸ್ಸು ನಮ್ಮ ದೇಹದ ಒಂದು ಅಂಗ. ಹೆಂಗ ಮನಸ್ಸಿಗೆ ಏನಾರ ಕಾಯಿಲೆ ಆಗಿದೆ ಅಂದ್ರೆ ಹುಚ್ಚಿಡ್ದಂತಲ್ಲ, ಹೆಂಗ ನಮ್ಮ ದೇಹಕ್ಕೂ ಸಣ್ಣ ಪುಟ್ಟ ಕೆಮ್ಮು, ನೆಗಡಿ, ಜ್ವರ ಬರ್ತಾವ, ಹಂಗ ಮನಸ್ಸಿಗೂ ಏನೋ ಕಿರಿಕಿರಿ ಆಗಿರ್ತದೆ. ಆದ್ರೆ ನಮ್ಮ ಮಾನಸಿಕ ಆರೋಗ್ಯದ ಪರಿಸ್ಥಿತಿ ಎಷ್ಟು ಕೆಟ್ಟದ ಅಂತಂದ್ರೆ ದೇಹಕ್ಕೆ ಏನಾರಾದ್ರೆ ಯಾರು ಮುಚ್ಚಿಟ್ಕೊಳ್ಳೋದಿಲ್ಲ, ತಮ್ದೆಲ್ಲ ಹೇಳ್ತಾರ. ಆದ್ರೆ ಮನಸ್ಸಿಗೆ ಏನಾರಾದ್ರೆ ಮೊದಲೇನದ ಅದು ಮುಚ್ಚಿ ಹಾಕೊಳ್ಳಿಕ್ ಹೋಗ್ತಾರೆ. ಮನಸ್ಸಿಗೂ ಸಣ್ಣ ಪುಟ್ಟ ಕಿರಿಕಿರಿಗಳಾಗ್ತದೆ. ಅದನ್ನ ಸಂಭಾಳಿಸ್ಕೊಳಕ್ಕೆ ಈಗ ನನಗೆ ಮನಸ್ಸಿಗೆ ಏನೋ ಸಮಸ್ಯೆ ಆಗಿದೆ ಅಂತ ನಾವು ಸೈಕಾಟ್ರಿಸ್ಟ್ ಹೋದ್ರೆ ನಾಳೆ ನಮ್ಮ ಮಕ್ಕಳಿಗೆ ಮದುವೆ ಆಗುದಿಲ್ಲ, ಅವರಪ್ಪ ಹುಚ್ಚಿಡೋದಂತಾರೆ ಸಮಾಜದಾಗ. ಯಾಕಂದ್ರೆ ಮಾನಸಿಕ ಆರೋಗ್ಯದ ಬಗ್ಗೆ ಒಂದು ಅವೇರ್ನೆಸ್ ಇಲ್ಲ. ದೇಹಕ್ಕೂ ಸಣ್ಣ ಪುಟ್ಟ ಆದಂಗೆ ಮನಸ್ಸಿಗೂ ಆಗಿರ್ತದೆ. ಅದಕ್ಕೆ ಪ್ರತಿಯೊಂದಕ್ಕೂ ಏನು ಗುಳಿಗೆ ಔಷಧ ತಗೊಂಡು ಮಾಡ್ಬೇಕಲ್ಲ, ನಮ್ಮ ಜೀವನ ಶೈಲಿ ಒಳಗೆ ನಾವು ಮಾರ್ಪಾಡು ಮಾಡ್ಕೊಂಡಾಗ ಇದು ಸಾಕಷ್ಟು ಸಮಸ್ಯೆಗಳನ್ನ ಇದನ್ನು ಹೊರಬರಬಹುದು. ಮೇಜರ್ ಆನಂದ್ ಅವರೇ, ನಾವು ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಮನವೆಂಬುದು ಮರ್ಕಟ ಅದನ್ನ ಹೇಳ್ತಾ ಇದ್ರೆ ಅದು ಅಂದ್ರೆ ಅದು ಖಂಡಿತವಾಗಿ ಕೂಡ ದೇಹದ ಮಾತನ್ನ ಮನಸ್ಸು ಕೇಳುವುದಿಲ್ಲ. ಸೌಂಡ್ ಮೈಂಡಿನ ಸೌಂಡ್ ಬಾಡಿ ಅಂತೇನೋ ತಾವು ಹೇಳೋದು ಉಚಿತವಾಗಿದೆ. ತಾವು ಒಂದು ಸೈನ್ಯದೊಳಗೆ ಸೇವೆ ಸಲ್ಲಿಸಿದಂತವರು, ಸೈನ್ಯದ ಜೀವನ ಕುಟುಂಬದಿಂದ ಬೇರೆಯಾಗಿ ಇರಬೇಕಂತ ವ್ಯವಸ್ಥೆ ಅದು. ಅಲ್ಲಿ ಒಂದು ಕುಟುಂಬದ ರೀತಿಯೊಳಗ ದೇಶ ಪ್ರೇಮದಿಂದ
ಇಷ್ಟು ಅದ್ಭುತವಾಗಿ ನಾವು ಸೈನಿಕರು ಜೀವನ ಮಾಡೋದನ್ನು ನೋಡ್ತೀವಿ. ಅಂದ್ರೆ ಕುಟುಂಬವನ್ನ ತ್ಯಾಗ ಮಾಡಿ ಕುಟುಂಬದಿಂದ ದೂರ ಇದ್ದು ಅಲ್ಲಿ ಹೇಗೆ ಒಂದು ಕೌಟುಂಬಿಕ ವಾತಾವರಣ ಆ ಸೈನ್ಯದೊಳಗ ನಿರ್ಮಾಣ ಆಗಿರ್ತದೆ, ತಮ್ಮ ಅನುಭವ? ಇದರಲ್ಲಿ ಮೊದಲಿಗೆ ಒಂದು ಪಾಯಿಂಟ್ ಕ್ಲಿಯರ್ ಮಾಡೋಕೆ, ಸೈನ್ಯದ ಬದುಕಿನ ಬಗ್ಗೆ ಬಹಳ ಮಂದಿಗೆ ಒಂದು ಮಿಥ್ಯೆಗಳದಾವ. ಅದರಲ್ಲಿ ಇದು ಮೊದಲನೇದು, ನಾವು ಕುಟುಂಬದಿಂದ ದೂರ ಆಗಿರ್ತೀವಿ. ಕುಟುಂಬದಿಂದ ದೂರ ಆಗಿರೋ ಪರಿಸ್ಥಿತಿಗಳು ಬರ್ತದೆ. ಹಂಗಂತ ನಾವು ಸರ್ವಿಸ್ ಉದ್ದಕ್ಕೂ ನಾವು ಫ್ಯಾಮಿಲಿ ಬಿಟ್ಟಿರ್ತೀವಿ ಅಂತಲ್ಲ. ಸೇನೆಯಲ್ಲಿ ನಮ್ಮ ಡಿಪ್ಲಾಯ್ಮೆಂಟ್ ಹೆಂಗಿರ್ತಾವಂದ್ರೆ ಕೆಲವೊಂದು ಏರಿಯಾಗಳದಾವ್, ಅವಕ್ಕೆ ಫೀಲ್ಡ್ ಏರಿಯಾ ಅಂತ ಕರೀತಾರೆ, ನಾನ್ ಫ್ಯಾಮಿಲಿ ಸ್ಟೇಷನ್ ಅಂತ ಕರೀತಾರ. ಅಂತ ಏರಿಯಾದಾಗ ನಮ್ಗೆ ಟ್ರಾನ್ಸ್ಫರ್ ಮಾಡಿದಾಗ, ವರ್ಗ ಆದಾಗ, ಅಲ್ಲಿ ಪೋಸ್ಟಿಂಗ್ ಮಾಡಿದಾಗ ಅವಾಗಷ್ಟ ನಾವು ಫ್ಯಾಮಿಲಿ ಕರ್ಕೊಂಡು ಹೋಗಂಗಿಲ್ಲ. ಬೇರೆ ಕಡೆ ಹೋದಾಗ ನಾವು ಫ್ಯಾಮಿಲಿ ಕರ್ಕೊಂಡು ಹೋಗ್ಬೋದು, ಕ್ವಾರ್ಟರ್ಸ್ ಹೋಗ್ಬೋದು. ಎಲ್ಲ ಆರ್ಮಿ, ಏರ್ಫೋರ್ಸ್, ನೇವಿ ಸ್ಟೇಷನ್ ಒಳಗೆಲ್ಲ ಸ್ಕೂಲ್ ಇರ್ತಾವ, ಮಾರ್ಕೆಟ್ ಇರ್ತಾವ, ಸಿನಿಮಾ ಹಾಲ್ ಇರ್ತಾವ. ಒಂದು ಕುಟುಂಬದ ಬದುಕಿ ಏನೇನು ಬೇಕು ಎಲ್ಲ ಸುಸಜ್ಜಿತವಾಗಿರ್ತಾವಲ್ಲಿ. ಅಲ್ಲೆಲ್ಲ ನಾವು ಕುಟುಂಬ ನಮ್ ಜೊತೆಗೆ ಇರ್ತದೆ. ಅವನ್ನ ಆಲ್ಟರ್ನೇಟ್ ಆಗ್ತಾವ. ಈಗ ನಾವು ಒಂದು ಫೀಲ್ಡ್ ಹೋದ್ರೆ ಅಲ್ಲಿ ಬಹಳ ಅಂದ್ರೆ 3 ವರ್ಷ ಕೆಲಸ ಮಾಡ್ತೇನೆ. ಅಲ್ಲಿ 3 ವರ್ಷ ಆದ್ಕೂಳೆ ಇಮಿಡಿಯೇಟ್ ಮತ್ತೆ ನನಗೆ ಫ್ಯಾಮಿಲಿ ಸ್ಟೇಷನ್ ವರ್ಗ ಮಾಡ್ತಾರ. ಅಲ್ಲಿ ಕಂಟಿನ್ಯೂಸ್ ಆಗಿ ಅಲ್ಲೇ ಬಿಡುದಿಲ್ಲ ನನ್ನ. ಈಗ ಬೆಂಗಳೂರು ಇರ್ಬೋದು, ಬೆಳಗಾವಿ ಇರ್ಬೋದು, ಇಲ್ಲೆಲ್ಲ ನಾವು ನಮ್ಮ ಟ್ರಾನ್ಸ್ಫರ್ ನಾವು ಆರಾಮ್ ಮನಿ ಮಾಡ್ಕೊಂಡಿರ್ಬೋದು. ಓನ್ಲಿ ಗಡಿ ಪ್ರದೇಶದಲ್ಲಿ ಹೋದಾಗ, ಕಾಶ್ಮೀರದ ಕೆಲವು ಭಾಗದಲ್ಲಿ ಹೋದಾಗ ಅಲ್ಲಿ ಕುಟುಂಬನ ಇಳ್ಕೊಳ್ಳೋ ವ್ಯವಸ್ಥೆ ಇರುದಿಲ್ಲ. ಅಲ್ಲಿ ಅಷ್ಟೇ ಹೇಳ್ತಾರೆ ನೀವು ಒಬ್ಬರ ಬರ್ರಿ ಅಂತ. ಕ್ಷೇತ್ರದಲ್ಲಿ ಹೋದಾಗ ನೀವು ಹೇಳಿದ್ರೆ ಬಾಂಧವ್ಯ ಅಂತೇನಂದ್ರಲ್ಲ ಕುಟುಂಬದಲ್ಲಿ, ಯಾಕಂತಂದ್ರೆ ನಮ್ಮ ಪಡೆ ಏನಿರ್ತದೆ, ನಮ್ ಬೆಟಾಲ್, ನಮ್ ಯೂನಿಟ್, ನಮ್ ಪ್ಲಾಟೂನ್, ನಮ್ ಕಂಪ್ನಿ, ಇವ ನಮ್ ಫ್ಯಾಮಿಲಿ ಇರ್ತಾವ. ನಮ್ ಫ್ಯಾಮಿಲಿ ಅಂದ್ರೆ ಬೇರೆ ನಮ್ ಹೆಂಡತಿ ಮಕ್ಕಳು ಅವ ಅಪ್ಪ ಅಷ್ಟ ಅಲ್ಲ, ಇವರು ನಮ್ ಫ್ಯಾಮಿಲಿನ. ಹಿಂಗಾಗಿ ನಾವು ಫ್ಯಾಮಿಲಿಯಿಂದ ದೂರ ಹೋಗುದಿಲ್ಲ. ಆಮೇಲೆ ಇದಕ್ಕೇನ್ ಕರೀತಾರ ಬಾಂಧವ್ಯಕ್ಕ ಮಿಲಿಟರಿ ಲ್ಯಾಂಗ್ವೇಜ್ ನಾಗ ರೆಜಿಮೆಂಟೇಶನ್ ಅಂತ ಕರೀತಾರ. ಈ ತರಬೇತಿ ಹಂತದಲ್ಲಿ ಪರಸ್ಪರ ಸಂಬಂಧಗಳನ್ನ ನಾವು ಹೆಂಗೆ ಬೆಳೆಸ್ಕೊಳ್ಬೇಕು ಅನ್ನೋದನ್ನ ಕಲಿಸ್ಕೊಡ್ತಾರೆ. ನಾವೆಲ್ಲ ಒಂದು ಪಡೆಗೆ ಸೇರಿದವರು. ಈಗ ಸೈನಿಕ ಪಡೆಗಳ ರಚನೆಗಳನ್ನ ನೋಡಿದಾಗ ಆ ಪ್ರಾದೇಶಿಕ ಮಟ್ಟದಲ್ಲಿ ನೇಮಕಾತಿ ಆಗ್ತಾವೆ. ಈಗ ಮರಾಠ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟ್ ಬೆಳಗಾವದಾಗದ. ಇಲ್ಲಿ ಬರೋರೆಲ್ಲ ಮರಾಠಿ ಭಾಷೆ ಮಾತಾಡೋ ಹಂತ ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಭಾಗದಿಂದ ಬರೋರು ಅಷ್ಟೇ, ಒಂದೇ ಏರಿಯಾದವ್ರು ಇರ್ತಾರೆ. ಪರಸ್ಪರ ಅವರಿಗೆ ಕನೆಕ್ಷನ್ ಆಗ್ತದೆ. ಈ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಕರ್ನಾಟಕ ಈ ಪ್ರದೇಶದಿಂದ ಬರೋರಿಗೆಲ್ಲ ಮಡ್ರಾಸ್ ರೆಜಿಮೆಂಟ್ಗೆ ಹೋಗ್ತಾರೆ. ನಾವೆಲ್ಲ ಒಂದು ಪ್ರದೇಶದವ್ರಿಂದ ಇರ್ತದ. ಆವಾಗ ಆ ಒಂದು ಪಡೆಯಲ್ಲಿ ಆ ಪ್ಲಾಟೂನ್ ಮಟ್ಟದಲ್ಲಿ, ಕಂಪನಿ ಮಟ್ಟದಲ್ಲಿ, ಬೆಟಾಲಿಯನ್ ಮಟ್ಟದಲ್ಲಿ ಏನಾಗ್ತದೆ, ನಾವೆಲ್ಲ ಒಂದೇ ಟೀಮ್ ಸೇರಿದೀವಿ ಅಂತ ಹೇಳಿ ಒಂದು ಭಾವನೆಯನ್ನ ತರಬೇತಿ ಸಂದರ್ಭದಲ್ಲಿ ನಾವು ಬೆಳೆಸಿದಾಗ ಅದಕ್ಕೆ ಫ್ರೆಂಚ್ ಭಾಷೆಯಲ್ಲಿ ಎಸ್ಪಿರಿಟ್ ಡಿ ಕೋರ್ ಅಂತ ಕರೀತಾರೆ. ಆ ಒಂದು ಸ್ಪಿರಿಟ್ ಇರ್ತದೆ. ಸೊ ಇದನ್ನ ಮಾಡ್ಬೇಕಾದ್ರೆ ಆಫೀಸರ್ಸ್ ಆಗಿ ನಾವೇನಿರ್ತೀವಿ, ಮುಂದಾಳುಗಳಾಗಿ ನಮ್ಮನ್ನ ಹೆಂಗೆ ಬೆಳೆಸ್ತಾರ ಅದು ಬಹಳ ಮುಖ್ಯ ಆಗ್ತದೆ. ನೀವು ಶಿಸ್ತು ಅಂತಂದಾಗ ಕೇವಲ ನಮ್ಮ ಆರೋಗ್ಯ ದೇಹದ ಶಿಸ್ತಲ್ಲ, ಮಾನಸಿಕ ನಮ್ಮ ನಡವಳಿಕೆ ವ್ಯವಹಾರಗಳ ಶಿಸ್ತು ಅನ್ನೋದು ಇರ್ತದೆ. ನಮಗೆ ಫಸ್ಟ್ ಪಾಠ ಏನ್ ಕಲಿಸ್ಕೊಡ್ತಾರಂತಂದ್ರೆ ಧರ್ಮ ಮತ್ತು ರಾಜಕೀಯ ಇಂಥ ವಿಚಾರಗಳು ಬಂದಾಗ ನಾವು ನ್ಯೂಟ್ರಲ್ ಆಗಿರಬೇಕು. ಪ್ರಿನ್ಸಿಪಲ್ ಆಫ್ ನ್ಯೂಟ್ರಾಲಿಟಿ ಅಂತ ಕರೀತಾರೆ. ನಮ್ಮ ವೈಯಕ್ತಿಕ ಏ ವಿಚಾರಗಳದಾವ ನಮ್ಮೊಳಗಷ್ಟೇ. ಈಗ ಧಾರ್ಮಿಕ ಬಂದಾಗ ನಮ್ದು ಆರ್ಮಿಲಿ ಒಂದಿದೆ, ದ ರಿಲಿಜನ್ ಆಫ್ ದ ಸೋಲ್ಜರ್ ಇಸ್ ರಿಲಿಜನ್ ಆಫ್ ದ ಆಫೀಸರ್. ನನ್ನ ಕೆಳಗೆ ಯಾವ ಸೈನಿಕರು ಯಾವ ನಂಬಿಕೆಗಳನ್ನಾದೋ ಅದು ನನ್ನದು. ಈಗ ನನ್ನ ಒಂದು ಪಡೆಯಲ್ಲಿ ಹೆಚ್ಚು ಜನ ಕ್ರಿಶ್ಚಿಯನ್ ಇದ್ರೆ ನನ್ನ ಸ್ವಂತ ಜಾತಿ ಧರ್ಮ ನಂಬಿಕೆಗಳು ಮುಖ್ಯ ಅಲ್ಲ, ನನ್ನ ಸೈನಿಕರದ್ದು ಮುಖ್ಯ. ನಾನು ಅವ್ರ ಜೊತೆ ಚರ್ಚ್ಗೆ ಹೋಗಿ ಪ್ರೇಯರ್ ಮಾಡ್ತೀನಿ. ಯಾಕೆ? ಅದು ಹೇಗೆ ತೋರಿಸ್ಕೊಳಕ್ಕಲ್ಲ, ನಿಜವಾದ ಆಸ್ಥೆಯಿಂದ. ಇಂಥ ವಿಚಾರಗಳೆಲ್ಲ ಸಂಬಂಧನ ಬೆಳೆಸ್ತವೆ. ಈಗ ಅಂತ ಕಡೆ ಹೋದಾಗ ನನಗೂ ಗೊತ್ತಿದೆ, ಇವ್ರು ಬಿಟ್ರೆ ನನಗೆ ಯಾರಿಲ್ಲ, ನಾನು ಬಿಟ್ರೆ ಅವ್ರಿಗೆ ಯಾರಿಲ್ಲ. ಸೊ ಹೀಗೆ ಅಲ್ಲಿ ತಂದೆ ಮಕ್ಕಳ ಸಂಬಂಧ ಇರ್ತದೆ, ಸೋದರರ ಹಂಗೆ ಸಂಬಂಧ ಬೆಳೀತದೆ. ಈಗ ನಾವು ಮಡ್ರಾಸ್ ರೆಜಿಮೆಂಟ್ ನಾಗೆ ಒಬ್ಬ ಮಡ್ರಾಸ್ ರೆಜಿಮೆಂಟ್ ಸೋಲ್ಜರ್ಗೆ ಪ್ರೀತಿಯಿಂದ ತಂಬಿ ಅಂತ ಕರೀತಾರೆ. ತಂಬಿ ಅಂತಂದ್ರೆ ತಮ್ಮ ಅಂತ. ಒಂದ್ ಸರ್ತಿ ಯಾರ ತಂಬಿ ಅಂತ ಕರೆದ್ರೆ ಸಂಬಂಧ ಆಗ್ಬಿಟ್ಟು ನಾವು ಅಣ್ಣತಮ್ಮದ್ರ ಆಗ್ಬಿಟ್ವಿ. ಸೊ ಆ ಒಂದು ಸಂಬಂಧ ನಮ್ಮನ್ನು ಉಳಿಸ್ತಾ. ಯಾಕಂದ್ರೆ ಎಸ್ಪೆಷಲಿ ಕಾಂಬ್ಯಾಟ್ ಟ್ರೂಪ್ಸ್ ಏನಿರ್ತಾವೆ, ಇನ್ಫೆಂಟ್ರಿ ಅಂತ ಏನಿರ್ತಾವೆ, ಈ ಸಂಬಂಧ ಬಹಳ ಮುಖ್ಯ ಆಗ್ತದೆ. ನಾವು ಮನೆತನದ ನಮ್ಮ ಸ್ವಂತ ರಕ್ತ ಸಂಬಂಧಗಳಿಂತ ಈ ಸಂಬಂಧಗಳು ಎಷ್ಟೋ ಸರ್ತಿ ಗಾಢವಾಗಿ ಬೆಳೆದು ಬಿಡ್ತಾವೆ. ಯಾಕಂದ್ರೆ ಆ ರೀತಿ ಬದುಕ್ತೇವೆ. ಹೀಗಾಗಿ ನಮ್ಗೆ ಯಾವತ್ತಿಗೂ ಅನ್ಸುದಿಲ್ಲ. ಆಮೇಲೆ ನಮ್ಮ ಕುಟುಂಬದ ದೂರ ಬಂದಾಗ ಕೂಡ ನಮ್ಮ ಕುಟುಂಬದವರಿಗೂ ಸಹ ಸೇನೆ ಅವರ ಯೋಗಕ್ಷೇಮನ ನೋಡ್ಕೊಳ್ತದೆ. ಕೆಲವೊಂದು ಕಡೆ ಈ ರೀತಿ ಹೋದವರಿಗೆ ಸಪರೇಟೆಡ್ ಫ್ಯಾಮಿಲಿ ಅಕಾಮಿಡೇಷನ್ ಅಂತ ಇರ್ತದೆ, ಅವ್ರದೇ ಆದ ಸಪರೇಟ್ ಕ್ವಾರ್ಟರ್ಸ್ ಗಳಿರ್ತದೆ. ಅಲ್ಲಿ ಸೇನೆಯ ಎಲ್ಲಾ ರೀತಿ ಯಾರು ಅವರ ಕುಟುಂಬ ಅಧಿಕಾರಿಗಳು ಅಥವಾ ಸೈನಿಕರು ದೂರ ಇದ್ದಾರೆ, ಅವರು ಯಾರು ಸಪರೇಟ್ ಆದಂತ ಕುಟುಂಬಗಳು ತಾತ್ಕಾಲಿಕ ಇದ್ದಾವೆ, ಅವರನ್ನು ನೋಡ್ಕೊಳ್ಳೋ ವ್ಯವಸ್ಥೆನೇ ಇರ್ತದೆ. ಹೀಗಾಗಿ ಅವ್ರಿಗೂ ನಮ್ಗೆ ಯಾರು ಇಲ್ಲ ಅಂತ ಅನ್ಸೋದಿಲ್ಲ. ಮೇಜರ್ ಆನಂದ್ ಅವರೇ, ನೀವು ಆಗ್ಲೇ ಹೇಳ್ತಾ ಇದ್ದೀರಿ ಮಾನಸಿಕ ಒಂದು ವ್ಯವಸ್ಥೆಯನ್ನು ನಾವು ಸರಿ ಮಾಡ್ಕೊಳ್ಬೇಕಂತೇಳಿ. ಸೈನ್ಯದೊಳಗ ನಿಮಗೆ ಅದು ಒಂದು ಬಹಳ ಅತ್ಯುತ್ತಮ ತರಬೇತಿ ಆಗಿದೆ. ಅಂದ್ರೆ ಎಂತಹ ಒಂದು ಕ್ಲಿಷ್ಟಕರ ಸನ್ನಿವೇಶ ಬಂದ್ರೂ ಕೂಡ ಭಾವನೆಗಳನ್ನ ನಾವು ಆದಷ್ಟು ಅದನ್ಬಿಟ್ಟುಕೊಂಡು ಬರುವ ದಿನಗಳಿದೆಯಲ್ಲ, ಆ ದಿನಗಳಲ್ಲಿ ನಾವು ಇನ್ನೊಬ್ಬರ ಭಾವನೆಗಳಿಗೆ ಸ್ಪಂದಿಸುವ ಕೆಲಸ ಮಾಡಬೇಕು. ಅಂದ್ರೆ ನಮ್ಮನ್ನ ನಂಬಿಕೊಂಡು ಇದ್ದಿರುವಂತಹ ಈ ಪ್ರಜೆಗಳ ಒಂದು ಸೇವೆಗೋಸ್ಕರ ನಮ್ಮನ್ನು ನಾವು ಸಮರ್ಪಿಸಬೇಕು ಅನ್ನೋದು ಕಲಿತಿರಲ್ಲ, ಅದು ಬಹುಶಃ ಆ ಒಂದು ತ್ಯಾಗದಿಂದ ಸಾಕಷ್ಟು ಲಾಭನೂ ಇದೆ. ಆ ತ್ಯಾಗ ಭಾವನೆ ನಿಮ್ಮನ್ನು ಶಕ್ತಿವಂತರಾಗಿ ಮಾಡ್ತದೆ ಅಂತ ಅನಿಸ್ತದೆ. ತಾವು ಏನ್ ಹೇಳ್ತೀರಿ? ಇದಕ್ಕೆ ನಾನು ತ್ಯಾಗ ಅಂತ ಕರೆಯೋದಿಲ್ಲ. ಈಗ ನನ್ನ ದೇಶದ ಪ್ರಜೆಗಳನ್ನ ನಾವು ರಕ್ಷಣೆ ಮಾಡಬೇಕು, ಅದಕ್ಕಾಗಿ ನಾನು ತ್ಯಾಗ ಮಾಡ್ತಾನಲ್ಲ. ಯಾರನ್ನ ನಾವು ರಕ್ಷಣೆ ಮಾಡ್ತಾ ಇದ್ದೀವಿ?
ಅವ್ರು ನನ್ನವ್ರ ಸಂಬಂಧ ಮಾಡೋ ಕರ್ತವ್ಯದಲ್ಲಿ ತ್ಯಾಗ ಎಲ್ಲಿಂದ ಬರ್ತದೆ? ಈಗ ನಮ್ಮ ಮನೆ ಮಕ್ಕಳು ನೋಡ್ಕೊಳಕ್ ನಾವ್ ಏನ್ ತ್ಯಾಗ ಮಾಡಿ, ನಮ್ಮ ಧರ್ಮ ಅದು. ಹಿಂಗಾಗಿ ನಾವು ತ್ಯಾಗ ಮಾಡ್ತಾ ಇದ್ದೀವಿ, ಏನೋ ದೊಡ್ಡ ಇದು ಮಾಡ್ತೀವಿ ಅನ್ನೋದು ಇರುದಿಲ್ಲ. ಇದು ನನ್ನ ದೇಶ, ಇದನ್ನ ನಾನು ರಕ್ಷಣೆ ಮಾಡಬೇಕು. ನೇಷನ್ ಫಸ್ಟ್, ರಾಷ್ಟ್ರ ಮೊದಲು. ಇದು ಒಬ್ಬ ಸೈನಿಕನಿಗೆ ಯಾವತ್ತೂ ಒಂದು ಜೀವಾಳ. ನಮ್ಮನ್ನೆಷ್ಟೇ ಸಂವಿಧಾನಕ್ಕೆ ನಾವು ಆ ಸಂವಿಧಾನದನ್ನೇ ಯಾರು ಅಧಿಕಾರದಲ್ಲಿ ಹೊಂದಿರ್ತಾರೆ ಅವ್ರು ಹಾಕಿದ ಗೆರೆ ದಾಟೋದಿಲ್ಲ. ಇದು ತ್ಯಾಗ ಅನ್ನೋಕ್ಕಿಂತ ಎಲ್ಲಾ ಜನರಿಗೂ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಾರ್ದಂತ ಕೆಲವೊಂದು ಕಷ್ಟಕರ ಕೆಲಸಗಳನ್ನು ನಾವು ಮಾಡ್ತೀವಿ, ಕೆಲವೊಂದು ಅಸಾಧ್ಯವಾದ ಕೆಲಸಗಳನ್ನ ಮಾಡ್ತೀವಿ, ಕೆಲವೊಂದು ದುರ್ಗಮ ಪ್ರದೇಶದಲ್ಲಿ ಕಷ್ಟಕರ ಸನ್ನಿವೇಶಗಳಲ್ಲಿ ನಾವು ಬದುಕ್ತೀವಿ. ಯಾಕೆ ಇದನ್ನೆಲ್ಲ ನಾವು ಮಾಡ್ತೀವಿ ಅಂದ್ರೆ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಬೇಕಾಗಿದೆ. ದೇಶ ರಕ್ಷಣೆ ಮಾಡ್ಬೇಕಾದ್ರೆ ನನ್ನ ಕುಟುಂಬನೂ ಇದೆ ಅಲ್ಲಿ, ನಾವು ಹೋಗಿ ಮಾಡ್ಕೊಳ್ತಾ ಇದೀವಿ. ಈ ಒಂದು ತ್ಯಾಗ ಮಾಡ್ತೀನಿ, ಇಂಥ ಬಲಿದಾನ ಮಾಡ್ತೀನಿ ಅಂತ ಭಾವನೆ ಬಹಳ ಒಂದು ಉತ್ಪ್ರೇಕ್ಷಿತ ಅನಿಸ್ತದೆ, ಅದು ವಾಸ್ತವಿಕ ಅನಿಸೋದಿಲ್ಲ. ಇದನ್ನ ಅಧಿಕಾರಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾದಾಗ ವ್ಯವಸ್ಥಿತವಾಗಿ ನಾನು ಹೇಳಿದೆ, ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ SSB ಇಂಟರ್ವ್ಯೂ ಅಂತ ಇರುತ್ತೆ. ಅಲ್ಲಿ ಒಬ್ಬ ನುರಿತ ಸೈಕಾಲಜಿಸ್ಟ್ ಅಥವಾ ಸೈಕೆಟ್ರಿಸ್ಟ್ ಇರ್ತಾರೆ. ಆ ವ್ಯಕ್ತಿಯ ಎಲ್ಲಾ ಮಾನಸಿಕ ಎಲ್ಲಾ ಆಯಾಮಗಳ ಪರೀಕ್ಷೆ ನಡೀತದೆ. ಅವರು ಅಧಿಕಾರಿಯಾಗಕ್ಕೆ ಮಾನಸಿಕವಾಗಿ, ದೈಹಿಕವಾಗಿ, ಬೌದ್ಧಿಕವಾಗಿ, ಇಂಟೆಲೆಕ್ಚುಯಲ್ ಆಗಿ ಅದೆಲ್ಲ ದೃಢವಾಗಿದ್ದಾರೆ ಅಂದ ಮೇಲೆ ಅಧಿಕಾರಿಯಾಗಿರ್ತಾರೆ ಅವರು. ಹೀಗಾಗಿ ನಾವು ನಮ್ಮ ಕರ್ತವ್ಯವನ್ನು ಮಾಡ್ತಾ ಇದೀವಿ, ತ್ಯಾಗ ಮಾಡ್ತೀವಿ ಅನ್ನೋ ಭಾವನೆ ನಮ್ಗೆ ಬರೋದಿಲ್ಲ. ಆ ತರಬೇತಿಯೊಳಗೆ ಇದನ್ನೆಲ್ಲ ನಮ್ಗೆ ಕಲಿಸ್ಕೊಡ್ತಾರೆ. ಕೇವಲ ದೈಹಿಕ ಅಲ್ಲ, ಮೆಂಟಲ್ ಫಿಟ್ನೆಸ್, ಮಾನಸಿಕವಾಗಿ ದೃಢವಾಗಿರಬೇಕು. ಎಂಥದೇ ಒತ್ತಡ ಸನ್ನಿವೇಶದಲ್ಲೂ ನಾವು ವಿಚಲಿತರಾಗಬಾರದು. ತರಬೇತಿ ಸಂದರ್ಭದಲ್ಲಿ ಅಂಥ ಸನ್ನಿವೇಶಗಳನ್ನ ಸೃಷ್ಟಿ ಮಾಡ್ತಾರೆ, ನಮ್ಮನ್ನ ಮಾಡಿ ನಮಗೆ ಅಲ್ಲಿ ಕರೆಕ್ಟ್ ಮಾಡಕ್ಕೆ, ತದ್ದಿದ್ಕೊಳ್ಳಕ್ಕೆ, ಬೆಳೆಸ್ಕೊಳ್ಳಕ್ಕೆ ಅಲ್ಲಿ ನಮಗೆ ಸಹಾಯ ಮಾಡುವಂತ ಹಿರಿಯ ಅಧಿಕಾರಿಗಳಿರ್ತಾರೆ. ಹಂತ ಹಂತವಾಗಿ ಬೆಳೆಸ್ತಾರೆ ನಮ್ಮನ್ನು. ಒಂದೇ ಸರ್ತಿಗೆ ನಮ್ಮನ್ನ ಮೇಲೆ ಕರ್ಕೊಂಡು ಬರಲ್ಲ. ಪ್ರತಿಯೊಂದು ಹಂತದಲ್ಲಿ ಒಬ್ಬ ಅಧಿಕಾರಿ ಬೆಳವಣಿಗೆ, ಒಬ್ಬ ಸೈನಿಕನ ತರಬೇತಿಯಲ್ಲಿ ಒಂದೊಂದು ಹಂತದಲ್ಲಿ ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ ಇದೆ ಅದನ್ನ ಹಂತ ಹಂತವಾಗಿ ಬೆಳೆಸ್ತಾ ಹೋಗ್ತಾರೆ. ಪ್ರಾರಂಭದಲ್ಲಿ ಅದು ಅತ್ಯಂತ ಕಠಿಣ, ಕಷ್ಟ ಅನಿಸ್ತದೆ. ಆದ್ರೆ ನಿಧಾನವಾಗಿ ಅರ್ಥ ಆದಂಗೆ ಅದು ನಮಗೆ ಒಪ್ಪಿಗೆ ಆಗ್ತಾ ಹೋಗ್ತದೆ. ಸೊ ಹೀಗಾಗಿ ಅಲ್ಲೇನಾಗ್ತದೆ, ಮಾನಸಿಕ ದೃಢತೆ, ದೈಹಿಕ ದೃಢತೆ ಮುಖ್ಯ ಆಗ್ತದೆ. ನಮ್ಮ ಹಿರಿಯ ಅಧಿಕಾರಿಗಳು ಅದನ್ನ ನಮಗೆ ಗ್ರೂಮಿಂಗ್ ಅಂತ ಕರೀತಾರೆ, ಲೀಡರ್ಶಿಪ್ ಗ್ರೂಮಿಂಗ್. ಈ ಯಾವುದೇ ಒಂದು ಆರ್ಗನೈಸೇಷನ್ ಅಲ್ಲಿ ಬಹಳ ಮುಖ್ಯವಾಗೋದು ಇದು ಇರ್ತದೆ. ನಾನು ಎಷ್ಟೇ ಪರಿಣಿತ ಇರಬಹುದು, ನಾನು ಎಷ್ಟೇ ಒಳ್ಳೆ ಕೆಲಸ ಮಾಡಿರಬಹುದು, ನಾನು ಹೋದ ನಂತರ ನನ್ನಂತ 4 ಮಂದಿನ ನಾನು ಬೆಳೆಸ್ ಹೋಗ್ಲಿಲ್ಲ ಅಂದ್ರೆ ಸಂಸ್ಥೆ ಕುಸಿತದೆ. ಇದು ಸೈನ್ಯವಾಗಿ ನಂಬುತ್ತದೆ. ಯಾವಾಗ್ಲೂ ಜೂನಿಯರ್ ಲೀಡರ್ಶಿಪ್ ಡೆವಲಪ್ಮೆಂಟ್, ಡೆಲಿಗೇಷನ್, ಅದ್ಭುತ. ಅದನ್ನ ಯಾವಾಗ್ಲೂ ಮಾಡಿದಾಗ ಅವಾಗ ಏನಾಗುತ್ತೆ, ಹಿರಿಯ ಅಧಿಕಾರಿಗಳು ನೋಡಿ ಬೆಳವಣಿಗೆಯಲ್ಲಿ ಅವರಿಗೆ ಸಹಾಯ ಆಗ್ತದೆ. ಹೀಗಾಗಿ ಆ ಶಿಸ್ತು ಮೂಡ್ತಾ ಹೋಗ್ತದೆ. ವೈಜ್ಞಾನಿಕವಾಗಿ ಸೈನ್ಯದೊಳಗ ಒಂದು ವ್ಯಕ್ತಿತ್ವ ವಿಕಸನ ಆಗ್ತದೆ. ಮತ್ತೆ ಆಮೇಲೆ ಅದಕ್ಕೆ ಸಾಕಷ್ಟು ದೃಷ್ಟಾಂತಗಳನ್ನು ತಾವು ಕೊಟ್ರಿ. ಕಾರ್ಗಿಲ್ ಯುದ್ಧದ ಸಂದರ್ಭದೊಳಗೆ ತಾವು ಸೇವೆ ಮಾಡೋ ಅವಕಾಶ ತಮಗೆ ಸಿಕ್ತು. ಕಾರ್ಗಿಲ್ ಕರೆ ಅಂತ ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ಮಾಡಿದ್ವಿ ನಾವು. ಸಾಕಷ್ಟು ವೀರ ಯೋಧರನ್ನ ಅವರನ್ನ ಕಳ್ಕೊಂಡ್ವಿ. ಅವರ ಪಾರ್ಥಿವ ಶರೀರ ಊರಿಗೆ ಬಂದಾಗ ಇಡೀ ಊರು ಒಂದು ಹಬ್ಬದಂತೆ ಸಂಭ್ರಮಿಸ್ತು. ಅಂದ್ರೆ ನಮಗೋಸ್ಕರ ತನ್ನ ಪ್ರಾಣವನ್ನ ತ್ಯಾಗ ಮಾಡಿದಾರೆ ಅಂತ ಹೇಳಿ ಇಡೀ ಊರ ಸೇರಿ ನಾವು ಅದನ್ನ ನೋಡಿದೀವಿ. ಅಂದ್ರೆ ಅದು ನಿಜವಾಗಿ ಕೂಡ ಆ ಒಂದು ವೀರಾವೇಶ, ಸೈನಿಕರ ಒಂದು ಹೋರಾಟದ ಫಲ ಕಾರ್ಗಿಲ್ ಕದನದಲ್ಲಿ ನಾವು ಪ್ರತ್ಯಕ್ಷವಾಗಿ ಕಂಡ್ವಿ. ತಮ್ಮ ಈ ಅನುಭವ? ಕಾರ್ಗಿಲ್ ಒಂದು ನಿಜವಾದ ಮಾತು ಹೇಳೋದು ಯುದ್ಧ ಆಗಿರಲಿಲ್ಲ, ಅದೊಂದು ಸಂಘರ್ಷ, ಇಂಟೆನ್ಸ್ ಕಾನ್ಫ್ಲಿಕ್ಟ್ ಅಂತ ಕರಿತೀವಿ, ಲೋ ಇಂಟೆನ್ಸಿಟಿ ಹೈ ಕಾನ್ಫ್ಲಿಕ್ಟ್ ಅಂತ ಕರಿತೀವಿ. ಯಾಕಂದ್ರೆ ಪೂರ್ಣ ಪ್ರಮಾಣದ ಯುದ್ಧ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ನಾನು ಕಾಶ್ಮೀರದಲ್ಲಿ ಇದ್ದೆ ಅಂದ ಮಾತ್ರಕ್ಕೆ ನಾನು ಯುದ್ಧದಲ್ಲಿ ಇದ್ದೆ ಅಂತಿಲ್ಲ, ನಾನು ಫ್ರಂಟ್ ಅಲ್ಲಿ ಇರಲಿಲ್ಲ. ಹೀಗಾಗಿ ಆ ಒಂದು ಕ್ಷೇತ್ರದಲ್ಲಿ ಯಾರಿರ್ತಾರೆ ಅವ್ರ ಜವಾಬ್ದಾರಿ ಇರ್ತದೆ, ಆ ಒಂದು ಇಲಾಖೆಯನ್ನ ರಕ್ಷಣೆ ಮಾಡೋದು ಅವರಿಗಿರುತ್ತೆ. ಅವ್ರ ಕೈಲಾಗದಾಗ ನಾವು ಹಿಂದಿಂದ ಹೋಗೋರಿದ್ವಿ, ಅವ್ರ ಬೆಂಬಲಕ್ಕೆ ಏನೇನ್ ಬೇಕೋ ಆ ಒಂದು ಪಾತ್ರ ವಹಿಸ್ತಾರೆ. ಯುದ್ಧದ ಸನ್ನಿವೇಶದೊಳಗ ಆ ಸ್ನೇಹಿತರಿಗೆ ಬೆಂಬಲವಾಗಿ ಬೆಂಬಲ ಕೊಡೋ ನಿಟ್ಟಿನೊಳಗ ಒಂದು ದೇಶಾಭಿಮಾನದ ಒಂದು ಛಾಯೆ ಅಲ್ಲಿ ಛಾಯೆ ಮಟ್ಟದಲ್ಲಿ ಇರ್ತದೆ. ಅದನ್ನು ತಾವು ಅನುಭವಿಸಿರಿ? ಅಲ್ಲ, ಇದು ನಮ್ಮ ನಾಗರಿಕ ಬದುಕಲ್ಲಿ ನೀವು ನೋಡ್ತೀರಿ. ಯಾವಾಗ ಒಂದು ಯುದ್ಧ ಆದಾಗ, ಇಂಥವೇನಾರ ಮೊನ್ನೆ ಆಪರೇಷನ್ ಸಿಂಧೂರ್ ಆಯ್ತು, ಅವಾಗ ಯುದ್ಧ ಆದಾಗ ಜನ ಬಹಳ ಉತ್ತೇಜಿತರಾಗ್ತಾರೆ. ಈ ರಾಷ್ಟ್ರ ಭಾವನೆ ಅನ್ನೋದು ಆಗಸ್ಟ್ 15 ಜನವರಿ 26 ಅವಾಗ ಎಲ್ಲರೂ ಬಹಳ ಉತ್ಸಾಹದಾಗಿರ್ತಾರೆ. ಇಂಡಿಯಾ ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ಬಂದಾಗ ಎಲ್ಲರೂ ದೇಶಭಕ್ತರಾಗ್ಬಿಟ್ಟಿರ್ತಾರೆ. ಆಮೇಲೆ ಒಂದು ಯುದ್ಧ ಆದಾಗ ಅದು ಬಹಳ ಮಾಧ್ಯಮದ ಪ್ರಭಾವ ಇರಬಹುದು, ಅಥವಾ ವ್ಯಕ್ತಿಯ ತನ್ನ ದೇಶದ ಬಗ್ಗೆ ಪ್ರೀತಿ, ಅದು ಜಾಗೃತ ಆಗ್ತದೆ ನಿಜ. ಆದ್ರೆ ಅದು ಸೈನಿಕನಲ್ಲಿ ಅದು ಯಾವುದೇ ಒಂದು, ನನಗೆ ವೈಯಕ್ತಿಕವಾಗಿ ನಾನು ಹೇಳ್ಬೇಕಂದ್ರೆ ನನಗೆ ಏನು ಬದಲಾವಣೆ ಆಗೋದಿಲ್ಲ. ಯಾಕಂದ್ರೆ 365 ದಿವಸ ನನ್ನ ದೇಶ ನನ್ನ ಕಣ್ಣು ಮುಂದೆ ಇರ್ತದೆ. ಒಂದು ಸಂಘರ್ಷ ಆದಾಗ, ಯುದ್ಧ ಆದಾಗ ನನ್ನ ಉತ್ಸಾಹ ಹೆಚ್ಚಾಗ್ತದಂತಲ್ಲ, ಪ್ರತಿದಿನಾನು ನಾನು ಅದೇ ಉತ್ಸಾಹದಿಂದನೇ ನನ್ನ ಕರ್ತವ್ಯವನ್ನು ಮಾಡ್ತಾ ಇರ್ತೇನೆ. ಇದು ನನ್ನ ದೇಶ. ನಿರಂತರವಾಗಿ ಸೇವೆ ಇರೋವರೆಗೂ ಏನು ಬಾಕಿ ಊರುಗಳಲ್ಲಿ ಆಗಸ್ಟ್ 15, 26 ಅಥವಾ ನೀವು ಹೇಳ್ದಂಗೆ ಯಾರದೇ ಪಾರ್ಥಿವ ಶರೀರ ಬಂದಾಗ ಏನು ಒಂದು ಉತ್ಸಾಹ ಉಕ್ಕಿ ಬರ್ತದಲ್ಲ, ಅದು ನಮ್ಗೆ ದಿನ ಇರ್ತದೆ. ನಮಗೇನು ವಿಶೇಷ ಅನ್ಸೋದಿಲ್ಲ. ನನಗೆ ಕೊಟ್ಟ ಕರ್ತವ್ಯನ ನಿಷ್ಠೆಯನ್ನ ಮಾಡ್ಬೇಕು. ನಾನು ನನ್ನ ಪಡೆ, ನನ್ನ ಬೆಟಾಲಿಯನ್, ನನ್ನ ರೆಜಿಮೆಂಟು, ನನ್ನ ಸೈನಿಕರು, ನನ್ನ ತಂಡ, ನಾವು ಎದರಲ್ಲೂ ಹಿಂದೆ ಉಳಿಬಾರದು. ನಮ್ಮ ಕರ್ತವ್ಯನ ಸರಿ ಮಾಡಬೇಕು. ಆ ರೆಜಿಮೆಂಟೇಷನ್ ಇಂದ ನಾವು ಮುಂದುವರಿತಾ ಹೋಗ್ತೀವಿ.
ದಿನನಿತ್ಯ ನಾನು ದೇಶ ದೇಶ ಅಂತ ಹೇಳಿ ನಾನು ಹೇಳ್ಬೇಕಾಗಿಲ್ಲ. ನಾನು ದೇಶ ಪ್ರೇಮ ಅನ್ನೋದನ್ನ ನಾನು ತೋರಿಸ್ಕೊಳ್ಬೇಕಾಗಿಲ್ಲ. ಅದಿದೆ ಅಂತಾನೆ ನಾನು ಯೂನಿಫಾರ್ಮ್ ಹಾಕೊಂಡಿದ್ದೇನೆ. ನಾನು ಬದುಕಿರೋತನ ಅದು ನಮ್ಮ ಉಸಿರಿನಾಗ ಇರೋದೆ. ದ ನೇಷನ್ ಲಿವ್ಸ್ ಇನ್ಸೈಡ್ ಅಸ್. ಐ ಡೋಂಟ್ ಲಿವ್ ಇನ್ ದಿಸ್. ಮೇಜರ್ ಆನಂದ್ CS ಅವರೇ, ನಾವು ಬದುಕಿನ ಸಾಕಷ್ಟು ಬೇರೆ ಬೇರೆ ಆಯಾಮಗಳ ಬಗ್ಗೆ ತಮ್ಮ ಒಂದು ಮಾತಿನೊಳಗ ಪರಿಚಯ ಆಯ್ತು ನಮಗೆ. ಖಂಡಿತವಾಗಿ ಅಂದ್ರೆ ನಮ್ಮ ದೃಷ್ಟಿಕೋನಗಳು ಹೆಂಗೆ ವಿಭಿನ್ನವಾಗಿರ್ತಾವು, ಮತ್ತೆ ಅದರಲ್ಲಿ ಇರುವ ಸತ್ಯ ಹೇಗೆ ನಮಗೆ ಅವುಗಳನ್ನ ಅರ್ಥ ಮಾಡಿಕೊಂಡಷ್ಟು ಆ ಒಂದು ಆಯಾಮಗಳನ್ನ ನಾವು ಸತ್ಯಕ್ಕೆ ಹತ್ತಿರ ಹೋಗ್ತೀವಿ. ಅದು ನಮ್ಮ ಮಾತುಗಳಿಂದ ವೇದ್ಯ ಆಗ್ತದೆ. ಬಹಳ ಅಭಿನಂದನೆಗಳು. ಉತ್ಪೂರ್ವಕವಾಗಿ ಮಾತಾಡ್ತಾ ಇದ್ದೀರಿ. ಈಗ ತಾವು ವ್ಯಕ್ತಿತ್ವ ವಿಕಸನ ಶಿಬಿರಗಳನ್ನು ನಡೆಸ್ತಾ ಇದ್ದೀರಿ. ನಮಗೂ ಬಹಳ ಸಂತೋಷ. ನಿಮ್ಮಂತಹ ಒಬ್ಬ ಶಿಸ್ತಿನ ಸಿಪಾಯಿ ನಮ್ಮ ಸಾರ್ವಜನಿಕರಿಗೆ ಒಂದು ಶಿಸ್ತನ್ನು ಹೇಳ್ಕೊಡೋದು ಖಂಡಿತವಾಗಿ ಕೂಡ ಅಲ್ಲಿ ಗಮನಾರ್ಹವಾದ ಹಸೆಗೊಡೆ ಹಳ್ಳೋಗದಾಗ ಅಂತಾರಲ್ಲ, ಹಂಗ ಬದಲಾವಣೆಗೆ ಖಂಡಿತ ಕಾರಣ ಆಗ್ತದೆ. ನಾವು ಅದಕ್ಕೆ ತಮಗೆ ಅಭಿನಂದನೆಗಳು ಸಲ್ಲಿಸ್ತೀವಿ. ಈ ಸದ್ಯದ ಮಟ್ಟಿಗೆ ಕೊನೆಯದಾಗಿ ಈ ನಮ್ಮ ಸಮಾಜದೊಳಗ ಬೇಕಾಗಿರೋದೇನು? ತಾವು ಏನೇನು ಹೇಳಿಕ್ ಹೊಂಟಿದಿರಿ? ಏನೇನು ಗಳಿಸಲಿಕ್ಕೆ ಈ ನಮ್ಮ ಭವಿಷ್ಯದ ಪೀಳಿಗೆಯವರು ಬಯಸ್ತಾ ಇದ್ದಾರೆ? ಒಂದೆರಡು ಮಾತು. ನನ್ನ ವಿಚಾರ ಏನಿದೆ, ಈಗಿನ ಪೀಳಿಗೆ ಪ್ರೆಸೆಂಟ್ ಜನರೇಷನ್ ಏನಿದೆ, ದೇ ಆರ್ ವಂಡರ್ಫುಲ್. ಸುಮ್ಮನೆ ಒಂದು ಆಡ್ ಮಾತಾಡಂತಾರೆ ಈಗಿನ ಕಾಲದ ಮಕ್ಕಳು ಹಂಗಾದ್ರೆ ಹಿಂಗಾದ್ರೆ ನಾನು ನಂಬೋದಿಲ್ಲ. ಈ ಮಕ್ಕಳನ್ನ ಬೆಳೆಸೋದ್ರಲ್ಲಿ ನಮ್ಮ ಪಾತ್ರ ಏನಿದೆ ಅನ್ನೋದು ನಾವು ನೋಡ್ಬೇಕಾಗ್ತದೆ. ಮಕ್ಕಳ ಆಶಯ ಏನು ಅಂತ. ತಂತ್ರಜ್ಞಾನದಿಂದ ನಮ್ಮ ಮಕ್ಕಳನ್ನ ದೂರ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಮೊಬೈಲ್ಗಳನ್ನ ಬ್ಯಾನ್ ಮಾಡ್ತೀವಿ, ಮೊಬೈಲ್ ಇಂದ ಮಕ್ಕಳನ್ನ ದೂರ ಇಡ್ತೀವಿ, ಮೊಬೈಲ್ ಬಂದ್ ಮಕ್ಕಳನ್ನ ಹಾಳು ಮಾಡ್ತದೆ ಅನ್ನೋದ್ರಿಂದ ಯಾವುದೇ ಲಾಭ ಇಲ್ಲ. ನಾವು ಎಷ್ಟೇ ತಂತ್ರಜ್ಞಾನದಿಂದ ಮಕ್ಕಳನ್ನ ದೂರ ಇಡೋದು ಆಗುದಿಲ್ಲ. ಅಂದ್ಮೇಲೆ ಆ ತಂತ್ರಜ್ಞಾನವನ್ನ ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದನ್ನ ಕಲಿಸಿಕೊಡೋ ಜವಾಬ್ದಾರಿ ನಮ್ದು. ದೇಶದ ಬಗ್ಗೆ ಕಳಕಳಿ ಇರಬೇಕು. ಇದು ಕೇವಲ ರಾಷ್ಟ್ರಭಕ್ತಿ, ರಾಷ್ಟ್ರ ಸೇವೆ ಇಲ್ಲ. ಯಾವ ದೇಶದಲ್ಲಿ ಯಾವ ಸಮಾಜದಲ್ಲಿ ನಾವು ಬಾಳಿ ಬದುಕಬೇಕಾಗಿದೆ ಅದು ಚಂದಾಗಿದ್ರೆ ನಾವು ಬದುಕ್ತೇವೆ. ಸಮಾಜದ ನೆಟ್ಟಿಗಿರಲಿಲ್ಲ ಅಂದ್ರೆ ನಮ್ಮ ಪ್ರತಿಭೆ, ನಮ್ಮ ಪರಿಶ್ರಮಕ್ಕೆ ಯಾವುದಕ್ಕೂ ಬೆಲೆ ಇರೋದಿಲ್ಲ. ಹೀಗಾಗಿ ಆ ಸುಂದರ ಸಮಾಜ ಕಟ್ಟುವಂತ ಮಕ್ಕಳನ್ನ ನಾವು ಬೆಳೆಸಬೇಕಾಗ್ತದೆ. ಈಗ ನಾವು ನೀವು ರಿಟೈರ್ಡ್ ಆಗಿ ವಯಸ್ಸಾದ ಮೇಲೆ ಹಂಗೆ ನೆಮ್ಮದಿಯಿಂದ ಬಾಳಿ ಬದುಕಬೇಕಾದಾಗ ನಮ್ಮ ಸುತ್ತಮುತ್ತ ಎಂತಹ ಪರಿಸರ ಬೇಕು ಅಂತ ನಾವು ಆಶೆ ಮಾಡ್ತೀವಿ. ಅಂತಹ ಸಮಾಜವನ್ನ ಕಟ್ಟೋ ಮಕ್ಕಳನ್ನ ಬೆಳೆಸೋದು ಜವಾಬ್ದಾರಿ ನಮ್ದಿರ್ತದೆ. ಯಾಕಂದ್ರೆ ನಾಳೆ ಅವ್ರು ಯಾವ ಸಮಾಜ ಕಟ್ತಾರ ಅದ್ರಾಗ ನಾವು ಕೊನೆ ದಿನ ಕಾಣಬೇಕಾಗ್ಯದ. ಇದನ್ನ ಗಮನದಲ್ಲಿಟ್ಕೊಂಡು ಮಾಡಬೇಕಾಗ್ತದೆ. ನಮ್ಮ ದೇಶದ ಒಂದು ಹಿತಾಸಕ್ತಿಗಳು ಮುಖ್ಯ ಆಗ್ತದೆ. ಕಾನೂನನ್ನ ಗೌರವಿಸೋದನ್ನ ಕಲಿಬೇಕಾಗ್ತದೆ. ಸಣ್ಣ ಸಣ್ಣ ಬದಲಾವಣೆಗಳಿರ್ತದೆ. ಒಂದೇ ಸರ್ತಿ ದೊಡ್ಡದಾಗಿ ನಾವೇನೋ ಅಂತರಿಕ್ಷಕ್ಕೆ ಹಾರಿಬಿಡ್ತೀವಿ ಅಂತಲ್ಲ. ಸಣ್ಣ ಸಣ್ಣದಾಗಿ ಮಾಡ್ತಾ ಹೋದಾಗ, ಆ ಒಂದು ಪ್ರಗತಿಯಲ್ಲಿ ಹೋದಾಗ, ಒಂದು ಭದ್ರ ವ್ಯವಸ್ಥೆನ ನಾವು ಕಲ್ಪನೆ ಮಾಡಿಕೊಂಡಾಗ ನಮ್ಮ ಪ್ರತಿಭೆಗೆ, ಪರಿಶ್ರಮಕ್ಕೆ ಒಂದು ಬೆಲೆ ಬರ್ತದೆ, ಅದು ಅರಳುತ್ತದೆ. ಅಂತ ಅರಳುವಂತಹ ಒಂದು ಕೃಷಿಯನ್ನ ನಾವು ಮಾಡಬೇಕಾಗ್ತದೆ. ಇದ್ರ ನಾವೆಲ್ಲರೂ ಒಟ್ಟಿಗೆ ತೊಡಗಬೇಕಾಗ್ತದೆ. ಸೈನಿಕರು ದೇಶದ ಹೊರಗಿನ ಶತ್ರುಗಳ ಜೊತೆ ಹೋರಾಟ ಮಾಡ್ತಾರೆ. ಅದು ಸಮಾಜದ ಒಳಗೆ ಏನು ನಡೀತದೆ ಅದನ್ನು ನಾವು ಎದುರಿಸಬೇಕಾದಾಗ ಒಂದು ದೇಶ ಮೊದಲು ಅನ್ನೋ ಒಂದು ಭಾವನೆ ಮುಖ್ಯ ಆಗ್ತದೆ. ಉಳಿದಿದ್ದೆಲ್ಲ ನಂತರ ಬರ್ತದೆ. ಅಂತ ಒಂದು ಮಕ್ಕಳನ್ನ, ಈ ಪೀಳಿಗೆನ ನಾವು ಬೆಳೆಸಬೇಕಾಗಿದ್ದ ಕರ್ತವ್ಯ ನಮಗಿದೆ. ಆ ಒಂದು ಉದ್ದೇಶದಿಂದ ನಾ ಈ ಕಾರ್ಯಕ್ರಮಗಳಿಗೆ ಬಂದಿದ್ದೀನಿ. ನಾನು ಜನರ ಮನಸ್ಸಿನಲ್ಲಿ ಆ ಪ್ರಜ್ಞೆ ಮೂಡಬೇಕಾಗ್ತದೆ. ಯಾವ ಸಮಾಜದಲ್ಲಿ ನಾವು ಬದುಕಬೇಕು ಆ ಸಮಾಜ ಚಂದಾಗಿ ಕಟ್ಕೋಬೇಕು. ನಾನು ಬೇರೆಯವರು ಬಂದು ಕಟ್ಕೊಡುದಿಲ್ಲ. ನನಗೆ ಅದ್ಭುತವಾದ ಮಾತು ಮೇಜರ್ ಆನಂದ್ ಅವರೇ. ಇಲ್ಲಿ ತನಕ ದೇಶ ಮೊದಲು ಅನ್ನೋದು ಗಡಿ ಕಾಯುವ ಸೈನಿಕರಿಗೆ ಅಷ್ಟೇ ಅಲ್ಲ, ಗಡಿಯೊಳಗಿರೋ ಪ್ರಜೆಗಳೆಲ್ಲರಿಗೂ ಕೂಡ ಈ ಒಂದು ಪರಿಜ್ಞಾನ ಇರಬೇಕು. ಅಂದ್ರೆ ನಾವು ಕೊಡೋದ್ರಲ್ಲೇ ಎಲ್ಲ ಇದೆ. ನಾವು ಜೀವನ ಗಳಿಸೋದ್ರಲ್ಲಿಲ್ಲ. ಲೈಫ್ ಇಸ್ ಆಲ್ ಅಬೌಟ್ ಗಿವಿಂಗ್ ಅಂತಾರಲ್ಲ, ಆ ಮಾತನ್ನ ನೀವು ಸೂಚ್ಯವಾಗಿ ಹೇಳಿದ್ದೀರಿ. ನಾವು ಅಂದ್ರೆ ಇನ್ನೊಬ್ಬರಿಗೆ ನಾವು ಬೆಳಕನ್ನು ಕೊಡೋದು. ಸೂರ್ಯ ಒಬ್ಬನೇ ಬೆಳಕು ಕೊಡ್ತಾ ಇಲ್ಲ, ಪ್ರತಿಯೊಬ್ಬ ಮನುಷ್ಯನು ಕೂಡ ಸೂರ್ಯನ ಅಂಶವೇ. ಆದ್ರೆ ಆ ಬೆಳಕು ಕೊಡುವ ಕೆಲಸವನ್ನ ಪ್ರತಿಯೊಬ್ಬರು ಮಾಡಬೇಕು ಅನ್ನೋದನ್ನ ನಾವು ವೇದ್ಯವಾಗಿ ಹೇಳಬೇಕು, ಸೂಚ್ಯವಾಗಿ ಹೇಳಬೇಕು. ಹಿಂದಿನ ಪೀಳಿಗೆಯವರಾದ್ರೇನು, ಈ ಪೀಳಿಗೆಯವರಾದ್ರೇನು. ಅಂದ್ರೆ ತಾವು ಹೇಳೋದ್ರ ಪ್ರಕಾರ ಈ ಪೀಳಿಗೆಯವರಿಗೆ ಇನ್ನೂ ಹೆಚ್ಚು ಸೂಕ್ಷ್ಮಾತಿ ಸೂಕ್ಷ್ಮ ಸಂಗತಿಗಳು ಗೊತ್ತಾಗ್ತವೆ. ಯಾಕಂದ್ರೆ ಸಾಮಾಜಿಕ ಜಾಲತಾಣಗಳ ಅಭಿವೃದ್ಧಿ ಆಗಿದೆ. ಸಾಕಷ್ಟು ಮಾಹಿತಿಯ ಒಂದು ಮಹಾಪೂರ ಅವರಿಗಿದೆ. ಆ ಹಿಂದಿನ ಕಾಲದೊಳಗೆ ನಮಗೆ ಸಾಕಷ್ಟು ಕತ್ತಲಲ್ಲಿ ಕೈಯಾರಿಸುವ ಪ್ರಸಂಗ ಇತ್ತು. ಆದ್ರೂ ಕೂಡ ನಾವು ಹೋರಾಡಿ ಗೆದ್ದಿದ್ದೇವೆ. ಆದ್ರೆ ಇವರಿಗೆ ಆ ಒಂದು ತೊಂದರೆ ಇಲ್ಲ. ತಮ್ಮಂತಹ ಒಂದು ದಿಗ್ದರ್ಶಕರ ಒಂದು ಸಹಕಾರ ತೆಗೆದುಕೊಂಡ್ರೆ ಜೀವನ ಬರೀ ಗಳಿಸಲಿಕ್ಕಲ್ಲ, ನಾವು ದುಡ್ಡು ಮಾಡೋದಲ್ಲ, ಪ್ರೀತಿಯಿಂದ ಬದುಕಬೇಕಾಗಿದೆ. ಲೀವ್ ದ ಲೈಫ್ ಅಂತಾರಲ್ಲ, ಜೀವನವನ್ನ ನೈಜವಾಗಿ ನಾವು ಜೀವನದಲ್ಲಿ ಇರಬೇಕಾಗಿದೆ. ಎಷ್ಟೋ ಜನ ಇವತ್ತು ಸಂದರ್ಭಗಳಿಗೆ ಅಂದ್ರೆ ಜೀವನದಲ್ಲಿ ಇಲ್ಲ, ಎಲ್ಲೋ ದೂರದಲ್ಲಿ ಹೋಗ್ಬಿಟ್ಟಿರ್ತಾರೆ. ಆಮೇಲೆ ಒಂದು ಯಾವುದೋ ಸಣ್ಣ ವಿಷಯಗಳಿಗೆ ಮನಸ್ಸನ್ನು ವನಕ್ಲೇಶ ಮಾಡಿಕೊಂಡು ಆತ್ಮಹತ್ಯೆವರೆಗೂ ಹೋಗ್ತಾರೆ. ಅದೇ ಪ್ರಾರಂಭದಲ್ಲಿ ಮಾತಾಡಿದ್ವಿ, ಜೀವನ ಶೈಲಿ ಅಂತ. ಆರೋಗ್ಯಕರ ಜೀವನ ಶೈಲಿ ಬಹಳ ಮುಖ್ಯ ಆಗ್ತದೆ. ಅದಕ್ಕೆ ಹಿರಿಯರು ಹೇಳ್ತಾರೆ, ನಿತ್ಯ ಸ್ನಾನ, ನಿತ್ಯ ಧ್ಯಾನ, ನಿತ್ಯ ವ್ಯಾಯಾಮ ಅಂತ. ನಿತ್ಯ ಸ್ನಾನ ಅಂದ್ರೆ ದೇಹಕ್ಕಷ್ಟ ಸ್ನಾನ ಅಲ್ಲ, ನಮ್ಮ ಮನಸ್ಸಿನ ವಿಚಾರಗಳಿಗೂ ಸ್ನಾನ ಆಗ್ಬೇಕು. ಅದು ಹೆಂಗಾಗ್ತದೆ? ಒಳ್ಳೆ ವಿಚಾರಗಳು ಸದಾಕಾಲ ತಲೆಯೊಳಗೆ ಬರಬೇಕಾಗ್ತದೆ. ಅದಕ್ಕೆ ಸತ್ಸಂಗ ಮಾಡಬೇಕು, ಸದ್ವಿಚಾರ ಮಾಡಬೇಕು, ಒಳ್ಳೆ ಪುಸ್ತಕಗಳನ್ನು ಓದಬೇಕು, ಚಿಂತನೆ ಕಾರ್ಯಕ್ರಮ ಬರ್ತದೆ, ಎಷ್ಟೊಂದು ಉತ್ತಮ ವಿಚಾರಗಳು ಬರ್ತದೆ. ದಿನ ಅಂಥ ವಿಚಾರಗಳು ತಲೆಯಲ್ಲಿ ಚಿಂತನ ಮಂಥನ ನಡೀತಾ ಇದ್ದಾಗ ಮನಸ್ಸಿಗೂ ಸ್ನಾನ ಆಗ್ತದೆ.
ಸ್ವಚ್ಛ ಆಗ್ತದೆ. ನಿತ್ಯ ಧ್ಯಾನ ಅಂದ್ರೆ ಕೇವಲ ದೇವರ ಧ್ಯಾನ ಅಲ್ಲ, ಅಧ್ಯಯನ. ನಾಲೆಜ್ ಇಂಪ್ರೂವ್ಮೆಂಟ್ ಆಗಬೇಕು, ಅಧ್ಯಯನ ನಿರಂತರವಾಗಿರ್ತದೆ. ನಿತ್ಯ ವ್ಯಾಯಾಮ. ಏನ್ ಮುಂಜಾನೆ ವಾಕಿಂಗ್ ಹೋಗ್ಲಿಕ್ಕೆ ಡಯಾಬಿಟಿಸ್ ಬರ್ಬೇಕಂತ ಕಾಯಬೇಕಾಗಿಲ್ಲ. ದೈಹಿಕ ಆರೋಗ್ಯ ನೆಟ್ಗಿರ್ಬೇಕಂದ್ರೆ ಫಿಸಿಕಲ್ ಆಕ್ಟಿವಿಟಿ ಇರಬೇಕು, ದೇಹ ವ್ಯಾಯಾಮ ಆಗಬೇಕು. ಕೇವಲ ದೇಹಕ್ಕೆ ವ್ಯಾಯಾಮ ಅಲ್ಲ, ಮನಸ್ಸಿಗೂ ಬೆದಳಿಗೂ ವ್ಯಾಯಾಮ ಆಗಬೇಕು. ಮನಸ್ಸಿಗೆ ಕಸರತ್ತು ಸಿಗುವಂತ ಕ್ರಿಯಾತ್ಮಕ ಸೃಜನಶೀಲ ಚಟುವಟಿಕೆಗಳು ತೊಡ್ಕೊಳ್ಬೇಕು. ಹವ್ಯಾಸ, ಸಂಗೀತ, ನಾಟಕ, ಪುಸ್ತಕ, ಸಾಹಿತ್ಯ, ಪೇಂಟಿಂಗ್, ಬೇಕಾದಷ್ಟು ಹವ್ಯಾಸಗಳಿರುತ್ತೆ, ಹಾಬೀಸ್. ಅದರಲ್ಲಿ ತೊಡಗಿಸ್ಕೊಂಡಾಗ ಮೆದುಳಿಗೂ ವ್ಯಾಯಾಮ ಆಗ್ತಿರ್ತದೆ. ಇಂತಹ ಒಂದು ಜೀವನ ಶೈಲಿನ ನಾವು ಅಳವಡಿಸಿಕೊಂಡಾಗ, ಜೀವನ ಕೌಶಲ್ಯಗಳನ್ನು ಅಳವಡಿಸಿಕೊಂಡಾಗ, ನಾವೇನ್ ಹೇಳ್ತೀವಿ, ಭಾವನೆಗಳು, ಒತ್ತಡಗಳು ಇವನ್ನೆಲ್ಲಾನು ಕಡಿಮೆ ಆದಾಗ ನೀವು ಸಮಾಜದ ಆರೋಗ್ಯ ಸುಧಾರಣೆ ಆಗ್ತದೆ. ಇಲ್ಲ ಅಂದ್ರೆ ನೀವು ಹೇಳಿದ್ರಲ್ಲ, ಆತ್ಮಹತ್ಯೆಗಳು ಇಂಥವೆಲ್ಲ ಏನಿದೆ, ಇದು ಸಮಾಜದ ಆರೋಗ್ಯದ ಒಂದು ಮಾಪಕ. ಬಾಳಿ ಬದುಕಬೇಕಾದ ವಯಸ್ಸಿನ ಯಾವುದೇ ಒಬ್ಬ ಬಾಲಕಿ, ಯುವತಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಅದು ಸಮಾಜಕ್ಕೆ ಒಂದು ಸಂದೇಶ ಏನ್ ಕೊಡ್ತದಂದ್ರೆ, ನನ್ನ ತಂದೆ ತಾಯಿ, ನನ್ನ ಶಿಕ್ಷಕರು ತಮ್ಮ ಕರ್ತವ್ಯದಲ್ಲಿ ವಿಫಲರಾಗಿದ್ದಾರೆ ಅನ್ನೋ ಸಂದೇಶ ಕೊಡ್ತದೆ. ಸಮಾಜ ರೋಗಗ್ರಸ್ತವಾಗಿದೆ ಅಂತ. ಯಾಕಂದ್ರೆ ಆ ಮಗುಗೆ ಆ ಭರವಸೆ ಕೊಡುವಂತ ಕೆಲಸ ಮಾಡ್ತಾ ಇಲ್ಲ. ಯಾಕೆ? ಜೀವನ ಶೈಲಿ ಸರಿ ಇಲ್ಲ. ಈ ಏನು ನಮಗೆ ಬೇರೆ ಬೇರೆ ಕಾಯಿಲೆಗಳು ಬರ್ತದೆ, ಇದಕ್ಕೆ ಮನೋದೈಹಿಕ ಕಾಯಿಲೆಗಳು ಅಂತ ಹೇಳ್ತಾರೆ, ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್. ಯಾಕೆ ಬರ್ತವೆ? ಮನಸ್ಥಿತಿ ಸರಿ ಇರಲಿಲ್ಲ ಅಂದ್ರೆ ಅದು ದೇಹದ ಮೇಲೇನೂ ಪರಿಣಾಮ ಬೀಳ್ತದೆ, ದೇಹದ ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತದೆ. ಅದನ್ನ ಇಟ್ಕೊಂಡಾಗ ಈ ಸಾಕಷ್ಟು ಕಾಯಿಲೆಗಳಿಗೆ ಕಾರಣ ಈ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್. ಇವೆಲ್ಲಾನು ಶುರು ಆಗೋದು ಎಲ್ಲಿಂದ? ಮಾನಸಿಕ ಅಸಮತೋಲನದಿಂದ. ಜೀವನವನ್ನ ಕಂಡು ನೋಡಿ ಉಂಡವರು ತಾವು ಇರೋದ್ರಿಂದ ಒಬ್ಬ ವ್ಯಕ್ತಿ ವಿಕಾಸ ಆಗಬೇಕಂದ್ರೆ ವ್ಯಕ್ತಿತ್ವ ವಿಕಾಸನ ಆಗಬೇಕು ಅನ್ನೋದನ್ನ ಬಹಳ ಅರ್ಥಪೂರ್ಣವಾಗಿ ಹೇಳಿದಿರಿ. ಅದನ್ನೇ ತಾವು ಮಾಡ್ತಾ ಇದ್ದೀರಿ. ಅಂದ್ರೆ ಸಮಾಜಕ್ಕೆ ತಮ್ಮ ಕಾಣಿಕೆ ಅಭೂತಪೂರ್ವವಾಗಿರುವಂತದ್ದು. ಮೇಜರ್ ಆನಂದ್ CS ಅವರೇ, ಇಲ್ಲಿವರೆಗೆ ನಾವು ಶಿಸ್ತಿನ ಪರಿಪಾಠವನ್ನು ಮಾಡ್ಲಿಕ್ಕೆ ಸಾಧ್ಯ ಆದ್ರೆ, ಶಿಸ್ತು ನಮ್ಮ ಜೀವನದಲ್ಲಿ ಬಂದ್ರೆ ಜೀವನ ಶಿಸ್ತಾಗ್ತದೆ. ಅದಕ್ಕೆ ತಾವು ಒಂದು ಉದಾಹರಣೆ. ಇಲ್ಲಿ ತನಕ ಬಹಳ ವಿಸ್ತೃತವಾಗಿ ನಾವು ಚರ್ಚೆ ಮಾಡಿದ್ವಿ. ನಾವು ಹಾಗೆ ಮಾತಾಡ್ತಾ ಎಷ್ಟೋ ವಿಷಯಗಳು ಬಂದು, ಇವೆಲ್ಲವೂ ಕೂಡ ಇವತ್ತಿನ ಪೀಳಿಗೆಯವರಿಗೆ, ನಮಗೆ ಎಲ್ಲರಿಗೂ ಕೂಡ ಬೇಕಾದಂತ ವಿಚಾರಗಳು, ಪದೇ ಪದೇ ಕೇಳಬೇಕು ಅಂತ ಅನಿಸೋ ವಿಚಾರಗಳು, ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಾವು ಅಂದ್ರೆ ಬದುಕಿದ್ದು ಸಾರ್ಥಕ ಆಗ್ತದೆ. ಮತ್ತೊಬ್ಬರ ಬದುಕಿಗೂ ನಾವು ಸಾರ್ಥಕತೆಯನ್ನು ತಂದುಕೊಡ್ಲಿಕ್ಕೆ ಆಗ್ತದೆ. ಸಂತೋಷ ಆಯ್ತು. ನಾವೆಲ್ಲ ಆತ್ಮೀಯ ಕೇಳುವ ಪರವಾಗಿ ಮೇಜರ್ ಆನಂದ್ CS ಅವರ ರೀತಿಯಿಂದ ನಮ್ಮ ಕೇಳುಗರ ಜೊತೆ ಕಳೆದ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ಧನ್ಯವಾದಗಳು. ಧನ್ಯವಾದ. ನನಗೂ ತುಂಬಾ ಸಂತೋಷ ಆಗಿದೆ. ಜೈ ಹಿಂದ್. ಭಾರತದ ವೀರ ಚೇತನದ ಸಾರ ಸರ್ವಸ್ವವ ಮರೆತಾರು, ಅಂಥವರ ತ್ಯಾಗ ಸಾಹಸದ ತಾರ ಸ್ವಾತಂತ್ರ್ಯವಲ್ಲವೇನು. ಮೇಜರ್ ಆನಂದ್ CS ಅವರಿಂದ ಜೀವನದ ಮೌಲ್ಯಗಳು ಮತ್ತು ಜೀವನ ಕೌಶಲ್ಯಗಳ ಕುರಿತು ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಶರಣಬಸವ ಚೌಡೇನ್. ಸಂಕಲನ ಸುಮಾ ಸುರೇಶ್.